ನಿತೀಶ್ ಕುಮಾರ್ ಅವರ ಸತತ 20 ವರ್ಷಗಳ ಆಳ್ವಿಕೆ ಬಹಳಷ್ಟು ಚರ್ಚೆಗಳಾಗ್ತಾ ಇದ್ವು. ಯಾರಿಗೆ ವೋಟ್ ಹಾಕಿ ಆದರೆ ಮುಖ್ಯಮಂತ್ರಿ ಆಗೋದಂತೂ ನಿತೀಶ್ ಕುಮಾರ್ ಅನ್ನುವಂಥದ್ರವರೆಗೂ ಕೂಡ ವಿಡಿಯೋಗಳು ವೈರಲ್ ಆಗ್ತಾ ಇತ್ತು. ಯಾರನ್ನೇ ಬೇಕಾದ್ರೆ ನೀವು ಗೆಲ್ಲಿಸಿ ಆದರೆ ಮುಖ್ಯಮಂತ್ರಿ ಆಗೋದು ನಿತೀಶ್ ಕುಮಾರ್ ಅನ್ನೋದು. ಯಾಕಂದರೆ ನಿತೀಶ್ ಕುಮಾರ್ ಈ ಕಡೆಗೂ ಸೆಟ್ ಆಗ್ತಾರೆ, ಆ ಕಡೆಯಲ್ಲೂ ಸೆಟ್ ಆಗ್ತಾರೆ. ಅವಕಾಶವಾದಿ ಅಂತೇಳಿ ಇವರು ಬೈತಾರೆ, ಅವರು ಬೈತಾರೆ, ಎಲ್ಲರೂ ಬೈತಾರೆ ಅವ್ರನ್ನ ಅವಕಾಶವಾದಿ ಅಂತೇಳಿ. ಆದರೆ ಅವರವರ ಅವಕಾಶ ಸಿಕ್ಕಾಗ ಅವ್ರನ್ನ ಅಪ್ಕೊಂಡು ಮುದ್ದಾಡಿ ಅವ್ರನ್ನ ಖುಷಿಯಿಂದ ಹೊಗಳ್ತಾರೆ. ಸುಶಾಸನ್ ಬಾಬು ಅಂತ ಕರೀತಾರೆ ಅವರು. ಈಗ RJD 25ರಿಂದ 35 ಸೀಟ್ಗಳಲ್ಲಿ ಗೆಲುವನ್ನು ದಾಖಲಿಸ್ಕೊಳ್ಬೋದು ಮೊದಲ ಹಂತದಲ್ಲಿ ಅನ್ನೋಂಥದ್ದು. BJP 20ರಿಂದ 30 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸ್ಕೊಳ್ಬಹುದು ಅನ್ನುವಂಥದ್ದು. NDAಗೆ 60ರಿಂದ 70 ಸ್ಥಾನಗಳು ಸಿಗಬಹುದು ಅನ್ನುವಂಥದ್ದು. ಮೊದಲ ಹಂತದ ಮತದಾನ ನಡೆದಿರತಕ್ಕಂತಹ ಕ್ಷೇತ್ರಗಳ ವಿಚಾರಕ್ಕೆ ಬಂದಾಗ NDAಗೆ 60ರಿಂದ 70, ಗಠಬಂಧನ್ಗೆ 45ರಿಂದ 55 ಸೀಟ್ಗಳು ಸಿಗಬಹುದು ಅನ್ನುವಂತಹ ನಿರೀಕ್ಷೆಯನ್ನು ನ್ಯೂಸ್ 18 ನಡೆಸಿರ್ತಕ್ಕಂತಹ ಸಮೀಕ್ಷೆಯ ಸಂದರ್ಭದಲ್ಲಿ ಗೊತ್ತಾಗಿರುವಂಥದ್ದು. ನ್ಯೂಸ್ 18ನ ಮೊದಲ ಹಂತದ ಕ್ಷೇತ್ರಗಳ ಸಮೀಕ್ಷೆ ಇದರಲ್ಲಿ NDA ಮುನ್ನಡೆಯನ್ನು ಸಾಧಿಸುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇದೆ. NDA 60ರಿಂದ 70 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸ್ಕೊಳ್ಬೋದು ಮತ್ತು ಮಹಾಗಠಬಂಧನ್ 45ರಿಂದ 55 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸ್ಕೊಳ್ಬೋದು ಅಂತೇಳಿ. ಅಂದರೆ RJD ಇಲ್ಲಿ ಒನ್ಸ್ ಅಗೇನ್ ಒಂದು ಸಾಲಿಡ್ ಫೋರ್ಸ್ ಆಗಿ ಎಮರ್ಜ್ ಆಗುತ್ತೆ. ಆದರೆ JDU ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು ಮೊದಲ ಹಂತದಲ್ಲಿ ಅನ್ನೋಂಥದ್ದನ್ನು. 35ರಿಂದ 45 ಸೀಟ್ಗಳವರೆಗೂ ಕೂಡ JDU ಗೆಲುವನ್ನು ದಾಖಲಿಸಿಕೊಳ್ಳುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದೆ. 35ರಿಂದ 45 ಸೀಟ್ಗಳಲ್ಲಿ JDU, BJP 20ರಿಂದ 30 ಸೀಟ್ಗಳಲ್ಲಿ BJP ಗೆಲುವನ್ನು ದಾಖಲಿಸಿಕೊಳ್ಬೋದು ಅಂತೇಳಿ. 101 ಎರಡೂ ಪಕ್ಷಗಳು ಕೂಡ ಸಮಾನವಾಗಿ ಸೀಟ್ ಹಂಚಿಕೆಯನ್ನು ಮಾಡ್ಕೊಂಡಿರುವಂಥದ್ದು ಈ ಬಾರಿಯ ಚುನಾವಣೆಯಲ್ಲಿ. ಯಾಕೆಂದರೆ ಒಂದು ಕಾಲದಲ್ಲಿ ಅಂದರೆ 2005ರಲ್ಲಿ ಈ NDA ಮೈತ್ರಿಕೂಟ ಅಲ್ಲಿ ಚುನಾವಣೆಗೆ ಹೋದಾಗ JDU ಬಿಗ್ ಬ್ರದರ್ನ ಸ್ಥಾನದಲ್ಲಿತ್ತು. ನಂತರದ ಹಂತವಾಗಿ BJP ತನಗೆ ಸಿಕ್ಕಿದಂತಹ ಸೀಟ್ಗಳಲ್ಲಿ BJP ಸ್ಟ್ರೈಕ್ ರೇಟ್ ಬಹಳ ದೊಡ್ಡದಾಗಿರ್ತಿತ್ತು. ಯಾಕಂದರೆ ಗೆಲುವಿನ ಸರಾಸರಿ ಬಹಳ ದೊಡ್ಡದಾಗಿ ದಾಖಲಿಸಿಕೊಂಡಿತ್ತು. ಆ ಸಂದರ್ಭದಲ್ಲಿ 2005ರಿಂದ 2005 ಮತ್ತು 2010 ಚುನಾವಣೆಗಳ ಸಂದರ್ಭದಲ್ಲಿ ಅನಂತಕುಮಾರ್ ಅವರು ಬಿಹಾರದಲ್ಲಿ ಚುನಾವಣಾ ಉಸ್ತುವಾರಿಯಾಗಿ ಕೂಡ ಕೆಲಸ ಮಾಡಿದರು. BJPಯ ಉಸ್ತುವಾರಿಯಾಗಿದ್ದರು. ಆ ಸಂದರ್ಭದಲ್ಲಿ ಅವರು ಆ ಚುನಾವಣೆಯ ಮೈತ್ರಿಯ ನೇತೃತ್ವವನ್ನು ದಿವಂಗತ ಅನಂತಕುಮಾರ್ ಅವರು, ಕರ್ನಾಟಕದವರಾಗಿರುವಂತಹ ದಿವಂಗತ ಅನಂತಕುಮಾರ್ ಅವರು ವಹಿಸ್ಕೊಡ್ತಾ ಇದ್ದರು. ಆ ಹಂತದಿಂದಲೂ ಕೂಡ ಹಂತವಾಗಿ BJP ತನ್ನ ಪ್ರಾಬಲ್ಯವನ್ನು ವೃದ್ಧಿಸ್ತಾ ಬಂದು ಈಗ BJP ಮತ್ತು JDU ಎರಡು ಕೂಡ ಸಮಾಂತರವಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾ ಇದ್ದಾವೆ. ಅದರಲ್ಲಿ ವಿಶೇಷವಾಗಿ 2015ರಲ್ಲಿ ಈ ಮೈತ್ರಿಕೂಟ ಮುರಿದು ಹೋಗಿ ಎಲೆಕ್ಷನ್ಗೆ ಹೋದ ಕಾರಣದಿಂದಾಗಿ BJPಗೆ ಹೆಚ್ಚಿನ ಸ್ಥಾನಗಳಲ್ಲಿ ಸ್ಪರ್ಧಿಸುವಂಥ ಅವಕಾಶವೂ ಕೂಡ ಅದು ಮಾಡಿಕೊಡ್ತು. ಅದು BJPಗೆ ಮಾಡಿಕೊಟ್ಟಂಥ ಬಹಳ ದೊಡ್ಡ ಅನುಕೂಲ JDU ಏನು ಮಾಡಿಕೊಟ್ಟಿದೆ ಅಂತ ಹೇಳಿದ್ರೆ 2015ರಲ್ಲಿ ಅದು NDA ಮೈತ್ರಿಕೂಟವನ್ನು ಒಡೆದು ಅದು ಮಹಾಗಠಬಂಧನ್ನ ಜೊತೆಗೆ ಸೇರಿಕೊಂಡು ಚುನಾವಣೆಯನ್ನು ಸ್ಪರ್ಧಿಸಿರುವಂಥದ್ದು. ಇದು ಆ ರಾಜ್ಯದಲ್ಲಿ ಇರುವಂತಹ ರಾಜಕೀಯದ ಬೆಳವಣಿಗೆಗಳು. ಈಗಿನ ಮಾಹಿತಿಯ ಪ್ರಕಾರ ಮೊದಲ ಹಂತದಲ್ಲಿ NDA ಮುನ್ನಡೆಯನ್ನು ಸಾಧಿಸಬಹುದು. 60ರಿಂದ 70 ಸೀಟ್ಗಳಲ್ಲಿ NDA ಗೆಲುವನ್ನು ದಾಖಲಿಸಿಕೊಳ್ಬಹುದು ಮತ್ತು MGB ಮಹಾಗಠಬಂಧನ್ 45ರಿಂದ 55 ಸೀಟ್ಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಬಹುದು. ಆದರೆ ಒಂದು ಜಿದ್ದಾಜಿದ್ದಿನ ಪೈಪೋಟಿ ಇದೆ. ಯಾಕಂದರೆ ಕಳೆದ ಬಾರಿಯೂ ಕೂಡ ಬಹಳ ತುರುಸಿನ ಸ್ಪರ್ಧೆ ಆಗಿತ್ತಲ್ಲಿ. RJDಯಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಎಮರ್ಜ್ ಆಗಿತ್ತು. ಒಂದು ಸೀಟ್ ಕಡಿಮೆ BJPಗೆ ಬಂದಿತ್ತು. ಬಹಳ ಜಿದ್ದಾಜಿದ್ದಿನ ಫೈಟ್ ಇತ್ತು. ಕಳೆದ ಬಾರಿಯೂ ಕೂಡ ಕಾಂಗ್ರೆಸ್ನ ಕಾರಣ ಬಹಳ ಮುಖ್ಯ ಆಗಿತ್ತು MGBಯ ಸೋಲಿನಲ್ಲಿ. ಯಾಕಂದರೆ ಪಡ್ಕೊಂಡಿರ್ತಕ್ಕಂತಹ ಸೀಟ್ಗಳಲ್ಲಿ ಗೆಲುವಿನ ಸ್ಟ್ರೈಕ್ ರೇಟ್ಗೆ ಬಂದಾಗ ಬಹಳ ಕಡಿಮೆ ಇದ್ದಂಥದ್ದು ಕಾಂಗ್ರೆಸ್ನದ್ದಾಗಿತ್ತು. ಎಡಪಕ್ಷಗಳು ತಮಗೆ ಸಿಕ್ಕಿದಂತಹ ಸೀಟ್ಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಳುವುದನ್ನು ಯಶಸ್ವಿಯಾಗಿದ್ದು ಮಹಾಗಠಬಂಧನ್ ಕಡೆಯಿಂದ. ಈಗ ಮಹಾಗಠಬಂಧನ್ ಮತ್ತು NDA ನಡುವಿನ ಫೈಟ್ನಲ್ಲಿ NDA ಮುನ್ನಡೆಯನ್ನು ಸಾಧಿಸುತ್ತೆ ಅನ್ನುವಂಥದ್ದನ್ನು, ಅಂದರೆ 20 ವರ್ಷಗಳ ಆಳ್ವಿಕೆಯ ನಂತರವೂ ಕೂಡ NDA ಮುನ್ನಡೆಯನ್ನು ಸಾಧಿಸ್ಬೋದು ಅಂತ ಹೇಳುವಂಥದ್ದು ಹೇಳ್ತಿದೆ. ಇನ್ನು ಬೇರೆ ನ್ಯೂಸ್ ಏಜೆನ್ಸಿಗಳು ಮಾಡಿರ್ತಕ್ಕಂತಹ ರಿಸಲ್ಟನ್ನು ಕೂಡ ನೋಡ್ತಾ ಇದ್ವಿ ನಾವಲ್ಲಿ. ಸ್ಕ್ರೀನ್ನ ಬಲಭಾಗದಲ್ಲಿ ನಿಮಗೆ ಬೇರೆ ನ್ಯೂಸ್ ಏಜೆನ್ಸಿಗಳು ಕೊಟ್ಟಿರ್ತಕ್ಕಂತಹ ರಿಸಲ್ಟನ್ನು ಕೂಡ ನಿಮಗೆ ತೋರಿಸ್ತಾ ಇದ್ವಿ. ಮ್ಯಾಟ್ರಿಕ್ಸ್ ಏಜೆನ್ಸಿಯವರು ಹೇಳೋ ಪ್ರಕಾರ 147ರಿಂದ 167 ಸೀಟ್ಗಳವರೆಗೆ NDA ಗೆಲ್ಲುತ್ತೆ ಮತ್ತು ಒಂದು ಭಾರಿ ಬಹುಮತದೊಂದಿಗೆ NDA ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿ. ಮಹಾಗಠಬಂಧನ್ 70ರಿಂದ 90 ಸೀಟ್ಗಳಿಗೆ ಸೀಮಿತ ಆಗುತ್ತೆ. ಕಳೆದ ಬಾರಿ ಅವರಿಗೇನು 110 ಸೀಟ್ಗಳಿದ್ವು, ಅಷ್ಟು ಸೀಟ್ಗಳು ಈ ಬಾರಿ ಬರುವಂತಹ ಸಾಧ್ಯ. ಇಲ್ಲಿ ಭಾಳ ಮುಖ್ಯವಾಗಿ ಸುಭಾಷ್ ಶುಗರ್ ಅವರು ನೀವು ಅವಾಗಲೇ ಹೇಳಿದ್ರಿ ಯಾವ ರೀತಿಯಾಗಿ OIC ಅವರ ಫ್ಯಾಕ್ಟ್ರಲ್ಲಿ ಕೆಲಸ ಮಾಡ್ತು, ಅವರ AIMIM ಯಾವ ರೀತಿಯಾಗಿ ಕಳೆದ ಎಲೆಕ್ಷನ್ನಲ್ಲಿ ಕೆಲಸ ಮಾಡ್ತು ನೋಡಿ. ಈ ಬಾರಿ ಎಷ್ಟರ ಮಟ್ಟಿಗೆ OIC ಪ್ರಭಾವ ಅಲ್ಲಿ ಪರಿಣಾಮ ಬೀರುತ್ತೆ? ಯಾಕಂದರೆ ಚಂಪಾರಣ ಜಿಲ್ಲೆಗಳಿರ್ಬೋದು, ಇತರೆ ಜಿಲ್ಲೆಗಳ ವಿಚಾರಗಳಿಗೆ ಬಂದಾಗ ಇಲ್ಲ, ಈ OIC ಫ್ಯಾಕ್ಟರು
ಈ ಬಾರಿನೂ ಇರ್ತದೆ. ಆದರೆ ಕಂಪೇರ್ ಟು ಲಾಸ್ಟ್ ಎಲೆಕ್ಷನ್ ಭಾಳ ಕಡಿಮೆ ಈ ಸಲ OIC ಫ್ಯಾಕ್ಟ್ರಲ್ಲಿ ವರ್ಕ್ ಆಗ್ತಾ ಇಲ್ಲ. ಯಾಕಂದರೆ ಲಾಸ್ಟ್ ಟೈಮು OIC ಫ್ಯಾಕ್ಟ್ರಿನಿಂದಾಗಿ ಬಂದಂಥ ರಿಸಲ್ಟ್ ಬಗ್ಗೆ ಅಲ್ಲಿ ಆ ಒಂದು ವೋಟ್ ಸ್ಪ್ಲಿಟ್ ಆಗಿರೋದ್ರಿಂದಲೇ ಈ ರೀತಿ ರಿಸಲ್ಟ್ ಬಂತು ಅಂತ ಭಾಳಷ್ಟು ಜನಗಳಿಗೆ ಅನಿಸಿರೋದ್ರಿಂದ ಈ ಸಾರಿ OIC NDAದೊಳಗಡೆನೂ ಇಲ್ಲ, ಮಹಾಗಠಬಂಧನದಲ್ಲೂ ಇಲ್ಲ. OICಗೆ ವೋಟ್ ಹಾಕಿದರೆ ಅವರು MLA ಆಗ್ಬೋದು, ಆದರೆ ಸರ್ಕಾರದೊಳಗಡೆ ಅಂತೂ ಅವರು ಇರೋದಿಲ್ಲ ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ. ಆಮೇಲೆ ಲಾಸ್ಟ್ ಟೈಮು ಅವರಿಂದಾಗಿ ಆ ಒಂದು ಪಾರ್ಟಿಯ ವೋಟ್ಗಳು ಸ್ಪ್ಲಿಟ್ ಮಾಡಿದ್ರಿಂದಾಗಿ ಅಲ್ಲಿ NDA ಅಧಿಕಾರಕ್ಕೆ ಬಂತು ಅಂತ ಕೂಡ ಭಾಳ ಜನಗಳಿಗೆ ಗೊತ್ತಿದೆ. OIC ನ್ಯಾಚುರಲಿ ಹೋಗೋದಾದರೆ ಮಹಾಗಠಬಂಧನ್ ಜೊತೆಗೆ ಹೋಗ್ಬೋದಾದಂಥ ಒಂದು ಪಾರ್ಟಿ ಅದು. ಆದರೆ ಮಹಾಗಠಬಂಧನ್ ಜೊತೆಗೆ ಅವ್ರು ಸೇರ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದರೂ ಕೂಡ ಈ ಸಾರಿ ಅವರನ್ನು RJD ಕಾಂಗ್ರೆಸ್ಸು ಸೇರಿಸ್ಕೊಳ್ಳಿಲ್ಲ. ಅವರು ಹೋಗಿ ಕೇಳ್ಕೊಂಡ್ರು, ನಮ್ಮನ್ನು ಸೇರಿಸ್ಕೊಂಬಿಡಿ, ಒಂದು 5 ಸೀಟ್ ಕೊಡಿ ಅಂತ. ಆದರೆ ಅವ್ರನ್ನ ಸೇರಿಸ್ಕೊಳ್ಳಿಲ್ಲ. NDA ಜೊತೆಗಂತೂ ಅವರು ಓಪನ್ ಆಗಿ ಹೋಗಲ್ಲ. ಒಳಗಡೆ NDA ಜೊತೆಗೆ ಅವ್ರದ್ದು ಏನು ಸಂಬಂಧ ಇದೆಯೋ ಅದು ಭಾಳಷ್ಟು ಚರ್ಚೆ ಇದೆ, ಅದು ಸೆಕೆಂಡರಿ. ಬಟ್ ಆನ್ ರೆಕಾರ್ಡ್ ಓಪನ್ ಆಗಿ ಅವರು NDA ಜೊತೆಗೆ ಹೋಗಲ್ಲ. ಆ ಕಾರಣದಿಂದ ಆಗಿ ಈ ಸರಿ OIC ಫ್ಯಾಕ್ಟರ್ ಆ ಸೀಮಾಂಚಲದ ಪ್ರದೇಶದೊಳಗಡೆ ಕಳೆದ ಚುನಾವಣೆ ಒಳಗಡೆ ಇದ್ದಷ್ಟು ಇಲ್ಲ, ಬಹಳ ಕಡಿಮೆ, ಗಣನೀಯವಾಗಿ ಕಡಿಮೆ ಆಗಿದೆ ಅನ್ನೋ ಒಂದು ಮಾಹಿತಿ ಅಲ್ಲಿಂದ ಬರ್ತಾ ಇದೆ. OIC ಫ್ಯಾಕ್ಟ್ರಿ ಇಲ್ಲ, ಆದರೆ ಪ್ರಶಾಂತ್ ಕಿಶೋರ್ ಫ್ಯಾಕ್ಟ್ರಿ ಈ ಸಾರಿ ಅಲ್ಲಿದೆ. ಆದರೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನು ನೋಡಬೇಕು. ಯಾಕಂದರೆ ಪ್ರಶಾಂತ್ ಕಿಶೋರ್ ಕೂಡ ಈ ಮುಸ್ಲಿಂ ಬಾಹುಳ್ಯ ಇರುವಂಥ 24 ಸೀಟ್ಗಳೇನಿದ್ದಾವೆ ಅಲ್ಲಿ ಭಾಳಷ್ಟು ಮುಸ್ಲಿಂ ಕ್ಯಾಂಡಿಡೇಟ್ಗಳು ಟಿಕೆಟ್ ಕೊಟ್ಟಿದ್ದಾರೆ. ಅವರು ಕೂಡ ಕೆಲವು ಪರ್ಸೆಂಟೇಜು ವೋಟ್ಗಳನ್ನು ತೊಗೊಳ್ಬೋದು. ಯಾಕಂದರೆ ಯಾರಿಗೆ NDAನೂ ಬೇಡ, ಮಹಾಗಠಬಂಧನ್ನೂ ಬೇಡ ಅನ್ನುವ ಒಂದು ವೋಟರ್ಸ್ ಇರ್ತಾರಲ್ಲ, ಅವ್ರಿಗೆ ಒಂದು 3ನೇ ಆಪ್ಷನ್ ರೀತಿ ಒಳಗಡೆ ಪ್ರಶಾಂತ್ ಕಿಶೋರ್ ಕಾಣ್ತಾ ಇದ್ದಾರೆ. ಆ ಮತದಾರರು ಏನಾದರೂ ಪ್ರಶಾಂತ್ ಕಿಶೋರ್ ಕಡೆ ಹೋದರೆ ಅದು ಮುಸ್ಲಿಂ ಬಾಹುಳ್ಯ ಇರುವಂಥ ವೋಟರ್ಸು, ಮುಸ್ಲಿಂ ಕ್ಯಾಂಡಿಡೇಟ್ ಇರೋಲ್ಲಿ ಮುಸ್ಲಿಂ ವೋಟರ್ಸು ಪ್ರಶಾಂತ್ ಕಿಶೋರ್ ಕಡೆ ಹೋದರೆ ಅದರಿಂದ ಮಹಾಗಠಬಂಧನ್ಗೆ ನಷ್ಟ ಆಗುತ್ತೆ. ಆದರೆ ಪ್ರಶಾಂತ್ ಕಿಶೋರ್ ಕೇವಲ ಮಹಾಗಠಬಂಧನ್ಗೆ ಮಾತ್ರ ನಷ್ಟ ಮಾಡಲ್ಲ, NDAಗೂ ಕೂಡ ನಷ್ಟ ಮಾಡ್ತಾರೆ. ಮಾತಾಡ್ತೀನಿ, ಅದರ ಬಗ್ಗೆ ಮಾತಾಡ್ತೀನಿ ನಾನು. ಇದು 2ನೇ ಹಂತದಲ್ಲಿ ಯಾವ ರೀತಿಯಾದಂತಹ ರಿಸಲ್ಟ್ ಬಂದಿದೆ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. 2ನೇ ಹಂತದಲ್ಲಿ ಮ್ಯಾಜಿಕ್ ಯಾರದ್ದು? ಯಾಕಂದರೆ ನಾವು ಮೊದಲ ಹಂತದ ರಿಸಲ್ಟನ್ನು ನಿಮಗೆ ತೋರಿಸಿದ್ವಿ. ಅದರಲ್ಲಿ ಭಾಳ ಪ್ರಮುಖವಾಗಿ JDU ಮತ್ತು BJP ಗಠಬಂಧನ್ ಏನು NDA ಇದೆ, NDA 60ರಿಂದ 70 ಸೀಟ್ಗಳನ್ನು ಗೆಲ್ಲಬಹುದು ಮೊದಲ ಹಂತದ ಚುನಾವಣೆಯಲ್ಲಿ ಅನ್ನೋದು. ಆದರೆ 2ನೇ ಹಂತದಲ್ಲಿ ಏನಾಗುತ್ತೆ? ನಿಜಕ್ಕೂ NDA ಅದೇ ರೀತಿಯಾದಂತಹ ಮುನ್ನಡೆಯನ್ನು ಉಳಿಸ್ಕೊಳ್ಳುವಂತಹ ಸಾಧ್ಯತೆ ಇದೆಯಾ, ಅಥವಾ ಮಹಾಗಠಬಂಧನ್ ಹೆಚ್ಚು ಸ್ಥಾನಗಳಲ್ಲಿ ಗೆಲ್ಲುವಂಥದ್ದಕ್ಕೆ ಏನಾದರೂ ಅವಕಾಶಗಳು ಸಿಗಬಹುದಾ ಅನ್ನೋದರ ಬಗ್ಗೆ ಸ್ವಲ್ಪ ಹೊತ್ತಿನಲ್ಲಿ ಅದರ ಬಗ್ಗಿನ ರಿಸಲ್ಟನ್ನು ಕೂಡ ನಿಮಗೆ ತೋರಿಸ್ತೀವಿ. 2ನೇ ಹಂತದಲ್ಲಿ ಮ್ಯಾಜಿಕ್ ಯಾರದ್ದು ಅನ್ನೋದ್ರ ಬಗ್ಗೆಗಿನ ವಿಚಾರದ ಬಗ್ಗೆ ಕೂಡ ಮಾಹಿತಿಯನ್ನು ನಿಮಗೆ ಶೇರ್ ಮಾಡಿಕೊಡ್ತೀವಿ. ಬಹಳ ಮುಖ್ಯವಾಗಿ 2ನೇ ಹಂತದ ರಿಸಲ್ಟ್ ಅದು ಪೂರ್ಣ 243 ಕ್ಷೇತ್ರಗಳಿಗೆ ಅನ್ವಯಿಸುತ್ತೆ. ಆವಾಗ 243 ಕ್ಷೇತ್ರಗಳಲ್ಲಿ ಯಾರು ಅಧಿಕಾರದ ಗದ್ದುಗೆಯನ್ನು ಹಿಡಿಯುವಂತಹ ಚಾನ್ಸಸ್ ಜಾಸ್ತಿ ಇದೆ ಅನ್ನೋದ್ರ ಬಗ್ಗಿನ ರಿಸಲ್ಟನ್ನು ನಿಮಗೆ ನ್ಯೂಸ್ 18 ಸಮೀಕ್ಷೆಯಲ್ಲಿ NDAಗೆ ಬಹುಮತ ಸಾಧ್ಯತೆ ಅನ್ನುವಂಥದ್ದು ಗೋಚರಿಸ್ತಾ ಇದೆ. NDAಗೆ 140ರಿಂದ 150 ಸೀಟ್ಗಳಲ್ಲಿ ಗೆಲ್ಲಬಹುದು. ಮಹಾಗಠಬಂಧನ್ಗೆ 2ನೇ ಹಂತದಲ್ಲೂ ಕೂಡ ಬಹಳ ದೊಡ್ಡದಾದಂತಹ ಗೇನ್ ಆಗಲಿಕ್ಕಿಲ್ಲ ಅನ್ನೋದು. 85ರಿಂದ 95 ಸೀಟ್ಗಳಲ್ಲಿ ಮಹಾಗಠಬಂಧನ್ ಗೆಲ್ಲಬಹುದು ಅನ್ನೋದರ ಬಗ್ಗೆ ಮತ್ತು NDA ಅಧಿಕಾರಕ್ಕೆ ಏರುವಂಥದ್ದು ಬಹುತೇಕ ನಿಶ್ಚಿತ. 140ರಿಂದ 150 ಸ್ಥಾನಗಳವರೆಗೂ ಕೂಡ NDA ಗೆಲುವನ್ನು ದಾಖಲಿಸಿಕೊಳ್ಳಬಹುದು ಅನ್ನುವಂತಹ ನಿರೀಕ್ಷೆ ಇದೆ. ಇದು ಮತಗಟ್ಟೆ ಸಮೀಕ್ಷೆಯಲ್ಲಿ ಸಿಕ್ಕಿರುವಂತಹ ಮಾಹಿತಿ. ಅಂದರೆ ಮತಗಟ್ಟೆ ಸಮೀಕ್ಷೆಯ ಸಂದರ್ಭದಲ್ಲಿ ವೋಟ್ ಹಾಕಿರ್ತಕ್ಕಂತಹ ಮತದಾರರು ಕೊಟ್ಟಿರ್ತಕ್ಕಂಥ ಮಾಹಿತಿ ಆಧಾರದ ಮೇಲೆ JSP ಜನ್ಸುರಾಜ್ ಪಾರ್ಟಿ 5 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಳುವಂತಹ ಸಾಧ್ಯತೆ ಇದೆ ಅಂತೇಳಿ. ಜನ್ಸುರಾಜ್ ಪಾರ್ಟಿ 5ರಿಂದ 5 ಸ್ಥಾನಗಳಲ್ಲಿ ಮತ್ತು ಒಟ್ಟಾರೆಯಾಗಿ ಇತರರು 5ರಿಂದ 10 ಸ್ಥಾನಗಳಲ್ಲಿ ಗೆಲ್ಲುವಂತಹ ಸಾಧ್ಯತೆ ಬಿಹಾರದಲ್ಲಿ ಗೋಚರಿಸ್ತಾ ಇದೆ. ಇದು ಮತ್ತೊಮ್ಮೆ NDA ಅಧಿಕಾರಕ್ಕೆ ಬರುವಂಥದ್ದು ಬಹುತೇಕ ನಿಶ್ಚಿತ ಮತ್ತು ಅದು ಕಳೆದ ಬಾರಿಗಿಂತೂ ಕೇವಲ ಬಹುಮತ ಅಲ್ಲ, ಕಳೆದ ಬಾರಿಗಿಂತೂ ಕೂಡ ಹೆಚ್ಚಿನ ಬಹುಮತದೊಂದಿಗೆ ಈ ಬಾರಿ ಬಿಹಾರದಲ್ಲಿ ಅಧಿಕಾರದ ಗದ್ದುಗೆಯನ್ನು NDA ಏರಬಹುದು ಅನ್ನುವಂತಹ ನಿರೀಕ್ಷೆಯನ್ನು ನ್ಯೂಸ್ 18 ನಡೆಸಿರ್ತಕ್ಕಂತಹ ಸಮೀಕ್ಷೆಯು ಕೂಡ ಹೇಳ್ತಾ ಇದೆ. ಬೇರೆ ಬೇರೆ ಸಮೀಕ್ಷೆಗಳು ಕೂಡ ಇದೇ ರೀತಿಯಾದಂತಹ ರಿಸಲ್ಟನ್ನು ಹೇಳ್ತಾ ಇದ್ದಾರೆ. ಅಂದರೆ ಅಲ್ಲಿಯ ಒಟ್ಟು ಗಾಳಿ ಮತ್ತೆ NDA ಕಡೆಗೆ ಬೀಸ್ತಾ ಇದೆಯೋ ಹೊರತು ಅದರೇನು ಬಹಳ ದೊಡ್ಡ ಬದಲಾವಣೆಗಳಾದಂಗೆ ಇಲ್ಲ. ಚುನಾವಣೆಯ ಎಲ್ಲ ಹಂತಗಳು ಮುಗಿದ ನಂತರ NDA ಮತ್ತೊಮ್ಮೆ ಅಧಿಕಾರಕ್ಕೆ ಬರುವಂತಹ ಸಾಧ್ಯತೆ ದಟ್ಟವಾಗಿ ಗೋಚರಿಸ್ತಾ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಇಲ್ಲಿ ಅರುಣ್ ಅವರೇ, 140ರಿಂದ 150 ಸ್ಥಾನಗಳವರೆಗೂ ಕೂಡ ಗೆಲ್ಲಬಹುದು NDA ಅನ್ನುವಂಥದ್ದು.
ಅನ್ನೋಂಥ ಒಂದು ಸಮೀಕ್ಷೆ ಹೇಳ್ತೀವಿ. ದೈನಿಕ್ ಭಾಸ್ಕರ್ ಪ್ರಕಾರ NDA 131 ಸ್ಥಾನಗಳಲ್ಲಿ ಗೆಲ್ಲುತ್ತೆ, MGB 112 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸ್ಕೊಳ್ಬೋದು, ಇತರರು ಶೂನ್ಯ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಅಂದರೆ ಇಲ್ಲಿ ಮಹಾಗಠಬಂಧನ್ ತನ್ನ ಕಳೆದ ಬಾರಿಯ ಪರ್ಫಾರ್ಮೆನ್ಸನ್ನು ಉಳಿಸ್ಕೊಳ್ಳುತ್ತೆ ಅನ್ನೋಂಥದ್ದನ್ನು ದೈನಿಕ್ ಭಾಸ್ಕರ್ ಹೇಳ್ತಾ ಇದೆ. NDA 131 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸ್ಕೊಳ್ಳುವಂತೆ ಕಳೆದ ಬಾರಿಗಿಂತಲೂ ಕೂಡ ಜಾಸ್ತಿ ಸೀಟ್ಗಳನ್ನು ಈ ಬಾರಿ NDA ಗಳಿಸಬಹುದು ಅನ್ನೋ. ಅಂದರೆ ಒಂದು ಚುನಾವಣೆ ನಂತರ ಮತ್ತೊಂದು ಚುನಾವಣೆ, ಆ ಮತ್ತೊಂದು ಚುನಾವಣೆಯನ್ನು ಕೂಡ ಗೆಲ್ತಾ ಹೋಗ್ತಾ ಇರುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಇಲ್ಲಿ ನಿತೀಶ್ ಕುಮಾರ್ ಅವರ ರಾಜಕೀಯದ ಶೈಲಿಯು ಕೂಡ ಬಹಳ ಮುಖ್ಯ. ಕಳೆದ 20 ವರ್ಷಗಳಿಂದ ಸತತವಾಗಿ ಆಡಳಿತದಲ್ಲಿದ್ದು ಅವರು ಮೈತ್ರಿಕೂಟಗಳು ಬದಲಾದರೂ ಕೂಡ ಅವರ ಗೆಲುವಿನ ಓಟಕ್ಕೆ ಯಾವುದೇ ರೀತಿಯಂತಹ ಕುತ್ತು ಬಂದಿಲ್ಲ ಅಲ್ಲಿ ಆ ಚುನಾವಣೆಗಳಲ್ಲಿ. ಈ ಬಾರಿಯೂ ಕೂಡ ಅದೇ ಕಮಾಲ್ ಮಾಡ್ತಾರೆ ಅನ್ನುವಂಥದ್ದನ್ನು ಬಹಳಷ್ಟು ಸಮೀಕ್ಷೆ ಏಜೆನ್ಸಿಗಳು ಹೇಳ್ತಾ ಇದ್ದಾವೆ. ಪೀಪಲ್ಸ್ ಇನ್ಸೈಟ್ ಅದು ಕೂಡ ಹೇಳ್ತಾ ಇದೆ 133ರಿಂದ 148, NDA 87ರಿಂದ 102 ಸೀಟ್ಗಳಲ್ಲಿ ಮಹಾಗಠಬಂಧನ್ ಗೆಲುವನ್ನು ದಾಖಲಿಸ್ಕೊಳ್ಬಹುದು ಅಂತೇಳಿ. ಕೇಶವ ಪ್ರಸಾದ್ ಅವರೇ, ಯಾವ ರೀತಿಯಾಗಿ ಸಮೀಕ್ಷೆಗಳ ವರದಿಯನ್ನು ನೀವು ಅಂದಾಜಿಸ್ತೀರಿ? ಎಷ್ಟರ ಮಟ್ಟಿಗೆ ಇದು ನಿಮ್ಮ ಲೆಕ್ಕಾಚಾರದ ಅಥವಾ ನಿಮ್ಮ ನಿರೀಕ್ಷೆಯ ಪೂರಕವಾಗಿದೆ ಅಂತೇಳಿ ಅನ್ಸುತ್ತೆ ನಿಮಗೆ? ನೋಡಿ, ನಮ್ಮ ನಿರೀಕ್ಷೆ ಈ ಏನು ಎಕ್ಸಿಟ್ ಪೋಲ್ ಬಂದಿದೆಯೋ ಅದರ ಪ್ರಕಾರನೇ ಇದೆ. ನಮ್ಮ ರಾಷ್ಟ್ರೀಯ ನಾಯಕರೆಲ್ಲರೂ ಕೂಡ ಮಾತನಾಡುವಾಗ 140ಕ್ಕಿಂತ ಕಡಿಮೆ ನಾವು ಬರಲ್ಲ ಅಂತ ಹೇಳಿದ್ದಾರೆ. 160ರಿಂದ 180ಕ್ಕೆ ಹೋಗುವಂಥ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಈ ಬಾರಿ ಹೆಚ್ಚು ಮತದಾನ ಆಗಿರುವಂಥದ್ದು ಇದಕ್ಕೆ ಪುಷ್ಟೀಕರಣವಾಗಿ ನಿಂತಿದೆ. ಏಕೆಂದರಲ್ಲಿ ಮಹಿಳೆಯರು ತುಂಬ ದೊಡ್ಡ ಪ್ರಮಾಣದಲ್ಲಿ ಈ ಬಾರಿ BJPಯನ್ನು ಕೈ ಹಿಡಿತಾ ಇದ್ದಾರೆ. ಹಾಗೆ ಸುಭಾಷ್ ಹುಗಾರ್ ಅವರು ಮಾತನಾಡ್ತಾ ಹೇಳಿದ್ರು, ಹಿಂದಿನ ಇತಿಹಾಸವನ್ನು ನಾವು ನೆನಪಿಸ್ತಾ ಇದ್ದೀವಿ ಅಂತ. ನೆನಪಿಸಲೇಬೇಕು. ಯಾಕೆಂದರೆ 20 ವರ್ಷದ ಹಿಂದೆ ಈಗ ಹುಟ್ಟಿರುವಂಥ ಹುಡುಗನಿಗೆ 18 ವರ್ಷ, 20 ವರ್ಷದ ಹಿಂದೆ ಇಲ್ಲಿ ಪರಿಸ್ಥಿತಿ ಹೇಗಿತ್ತು? ಸಂಜೆ ಆದರೆ ಬೀದಿಗೆ ಬರೋಕ್ಕಾಗ್ತಾ ಇರಲಿಲ್ಲ, ಮತ್ತು ಎಕ್ಸ್ಟಾರ್ಷನ್ ಇತ್ತು, ಮಹಿಳೆಯರನ್ನ ಎತ್ತಾಕೊಂಡು ಹೋಗ್ತಾ ಇದ್ರು. ಇದೆಲ್ಲವನ್ನೂ ಕೂಡ ಇವತ್ತಿನ ಸ್ಟ್ಯಾಟಿಸ್ಟಿಕ್ಸ್ ಮೇಲೆ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಆದರೆ ಆವತ್ತಿನ ಪ್ರಮಾಣವನ್ನು ಹೋಲಿಸ್ಬಿಟ್ರೆ ಇದು ಅತ್ಯಲ್ಪ. ಇವತ್ತು ಆಗಬಾರ್ದು, ಇದು ಪೂರ್ತಿ ನಾಮಾವಶೇಷ ಆಗಬೇಕು. ಆ ದಿಕ್ಕಿನೆಡೆಗೆ ಹೆಜ್ಜೆ ಇಡ್ತಾ ಇದೆ ಬಿಹಾರ್. ಹಾಗಾಗಿ ಈ ಎಕ್ಸಿಟ್ ಪೋಲ್ ಏನಿದೆ ಇದು ಸರಿಯಾಗಿದೆ. ಜನತೆ ಈ ಬಾರಿ ತುಂಬ ದೊಡ್ಡ ಪ್ರಮಾಣದಲ್ಲಿ NDAಗೆ ತಮ್ಮ ಬೆಂಬಲವನ್ನು ಕೊಡ್ತಾರೆ. ಹಾಗೆಯೇ ನಮ್ಮ ಸ್ನೇಹಿತರು ಮಾತನಾಡ್ತಾ ಹೇಳಿದ್ರು, ಈ ರೀಜನಲ್ ಪಾರ್ಟಿಗಳನ್ನ ನಾವು ತಿನ್ಬಿಡ್ತೀವಿ ಅಂತ. ಸಾಧ್ಯನೇ ಇಲ್ಲ. ರಾಮಕೃಷ್ಣ ಹೆಗಡೆ ಅವರಿಗೆ ಸಪೋರ್ಟ್ ಕೊಟ್ಟಾಗ ನಾವು 18 ಸೀಟ್ ಇದ್ದಿದ್ದು, ಅಲ್ಲಿಂದ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು ಘೋಷಣೆ ಮಾಡಿಬಿಟ್ರು, ಬೇಷರತ್ ಸಪೋರ್ಟ್ ಕೊಟ್ಬಿಟ್ವಿ ನಾವು. ಅದಾದಮೇಲೆ ನಡೆದಂಥ ಮುಂದಿನ ಚುನಾವಣೆಯಲ್ಲಿ ನಾವು ಅಷ್ಟು ಶಕ್ತಿ ಗಳಿಸ್ಕೊಳ್ಳೋಕ್ಕಾಗಲಿಲ್ಲ. ಆವಾಗ JDUನೇ ಪ್ರಚಂಡ ಬಹುಮತದಿಂದ ಬಂದ್ಬಿಡ್ತು. ಆಗ ವರ್ಚಸ್ಸು ಹೆಗಡೆ ಅವ್ರದ್ದು ತುಂಬ ಜೋರಾಗಿತ್ತು. ಹಾಗಾಗಿ BJP ಎಂದೂ ಕೂಡ ರೀಜನಲ್ ಪಾರ್ಟಿಗಳನ್ನು ತಿನ್ನುವಂಥ ಪ್ರಯತ್ನ ಮಾಡಲ್ಲ, ಶಕ್ತಿ ತುಂಬುತ್ತೆ. ನಿರಂತರವಾಗಿ ನಮ್ಮ ಶಕ್ತಿಯನ್ನು ಜಾಸ್ತಿ ಮಾಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀವಿ. ನೋಡಿ, ನೀವು ಹೇಳಿದಂತೆ ಸ್ಟ್ರೈಕ್ ರೇಟ್ನಲ್ಲಿ BJPಗೆ ಸಿಕ್ಕಿರುವಂಥ 101ರಲ್ಲೇ ನಮ್ಮ ಸ್ಟ್ರೈಕ್ ರೇಟನ್ನು ಜಾಸ್ತಿ ಇಟ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ. ಈ ಸತಿ ಬಂದಿರುವಂಥ ಮೊದಲನೇದರಲ್ಲಿ ಸೀಟ್ ಹಂಚಿಕೆಯಲ್ಲಿ ಹೆಚ್ಚಾಗಿ JDUಗೆ ಹೋಗಿದೆ. ಹಾಗಾಗಿ ಅದು 35ರಿಂದ 45 ತೋರಿಸ್ತಾ ಇದೆ. BJPದು 20ರಿಂದ 30 ತೋರಿಸ್ತಾ ಇದೆ. ಯಾವ ಹಂತದಲ್ಲಿ, ಯಾವ ಪ್ರದೇಶದಲ್ಲಿ ಯಾರಿಗೆ ಸೀಟ್ ಹಂಚಿಕೆ ಆಗಿದೆ ಅನ್ನೋವಂಥದ್ರ ಮೇಲೆ ಇದು ಔಟ್ಕಮ್ ಬಂದಿದೆ. ಹಾಗಾಗಿ ಮೊದಲನೇ ಹಂತದಲ್ಲಿ JDU ಶೇರು ಜಾಸ್ತಿ ಇತ್ತು, BJP ಶೇರ್ ಕಡಿಮೆ ಇತ್ತು. ಹಾಗಾಗಿ ಅದು 20-30 ತೋರಿಸಿ ಅವ್ರದ್ದು 35-45 ತೋರಿಸ್ತಾ ಇರೋದು ಸರಿ ಇದೆ. ಹಾಗಾಗಿ ಒಟ್ಟಾರೆ ಅಲ್ಲಿಯ ಯುವ ಜನತೆ, ಅಲ್ಲಾಗಿರುವಂಥ ಇನ್ಫ್ರಾಸ್ಟ್ರಕ್ಚರ್, ಹುಗಾರ್ ಅವ್ರು ಮಾತನಾಡ್ತಾ ಹೇಳಿದ್ರು, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಿದೆ. ನೋಡಿ, 10 ವರ್ಷ ಆಳ್ವಿಕೆಯಲ್ಲಿ UPನೇ ಇತ್ತು. ಆಗ ನನಗೆ ನೆನಪಿದ್ದಂಗೆ ಲಲ್ಲೂ ಪ್ರಸಾದ್ ಯಾದವ್ ಅವರು UPA ಸರ್ಕಾರದ ಮೇಲೆ ಪ್ರಭಾವ ಬೀರಿ ಬಿಹಾರ್ಗೆ ಹಣ ಕೊಡಬೇಡಿ, ಆಗಿರುವಂಥ ಪ್ರಾಜೆಕ್ಟ್ಗಳನ್ನು ನಿಲ್ಲಿಸಿ, ಅಲ್ಲಿ ನಡೀತಾ ಇರುವಂಥ ರೈಲ್ವೆ ಕೆಲಸಗಳನ್ನು ತಡೆ ಹಾಕಿ ಅನ್ನೋವಂಥ ಮಾತುಗಳನ್ನು ಹೇಳಿದರು. ಇಟ್ ಹ್ಯಾಸ್ ಗಾನ್ ಆನ್ ರೆಕಾರ್ಡ್. ಹಾಗಾಗಿ ಈಗ ಇರುವಂಥ ಪರಿಸ್ಥಿತಿ ಅದಲ್ಲ. ಅಂದರೆ ಅವ್ರು ಬಂದು 20 ವರ್ಷ ಆಗಿದೆ ಅಂತ ಅಂದಾಗಲೂ 10 ವರ್ಷ ಕೇಂದ್ರದಲ್ಲಿ ಬಿಹಾರಿನ ಪ್ರಗತಿಗೆ ತಡೆ ಒಡ್ಡಲಾಗಿತ್ತು. ನರೇಂದ್ರ ಮೋದಿಯವರು 2014ರಿಂದ ಏನು ಬಂದರೋ ಆವಾಗಲಿಂದನೇ ನಿಜವಾದಂಥ ಪ್ರಗತಿ ಬಿಹಾರಕ್ಕೆ ಕಾಣ್ತಾ ಇರುವಂಥದ್ದು. ಅದಕ್ಕಿಂತ ಮುಂಚೆ ಬಿಹಾರ್ಗೆ ತುಂಬ ದೊಡ್ಡ ಪ್ರಗತಿ ಕಂಡು ಬಂದಿಲ್ಲ. ಹಾಗಾಗಿ ಈ 10 ವರ್ಷದ ಅವಧಿ ಇದೆಯಲ್ಲ, ತುಂಬ ರಿಮಾರ್ಕಬಲ್ ಚೇಂಜ್ ಇದೆ. ಇದನ್ನು ನಾವು ಗಮನಿಸಬೇಕು. 10 ವರ್ಷದಲ್ಲಾಗಿರುವಂಥ ರಸ್ತೆಗಳ ನಿರ್ಮಾಣ, ರೈಲುಗಳ ಸಂಪರ್ಕ, ಹಾಗೆಯೇ ಏರ್ವೇಸ್ ನಿರ್ಮಾಣ, ಅಲ್ಲಾಗಿರುವಂಥ ಗ್ರೀನ್ಫೀಲ್ಡ್ ಅಭಿವೃದ್ಧಿ, ಹಾಗೆಯೇ ಇಂಡಸ್ಟ್ರಿಯಲಿಸ್ಟ್ನ ಕರೆದು ಅಲ್ಲಿ ಕೊಡ್ತಾ ಇರುವಂಥ ಪ್ರಾಧಾನ್ಯತೆಗಳು. GST ಶೇರ್ ಕರ್ನಾಟಕದ್ದು ಹೋಗ್ತಾ ಇದೆ ಅಂತ ಹೇಳಿದ್ರು. ಹೇಗೆ ಸಾಧ್ಯ GST ಶೇರ್ ಕರ್ನಾಟಕಕ್ಕೆ ಹೋಗ್ತಾ ಇದೆ ಅಂತೇಳಿ? BJP ಸರ್ಕಾರ GST ಶೇರ್ನ ಕೊಡಲ್ಲ, ಅದನ್ನು ನಿರ್ಧಾರ ಮಾಡಲ್ಲ. ಅದಕ್ಕಾಗಿ
ಫಿನಾನ್ಸ್ ಕಮಿಷನ್ ಇದೆ. ಫಿನಾನ್ಸ್ ಕಮಿಷನ್ನು ಯಾವ ರಾಜ್ಯದಲ್ಲಿ ಎಷ್ಟು ಪಾಪ್ಯುಲೇಷನ್ ಇದೆ, ಅವ್ರದ್ದು ಫಾರೆಸ್ಟ್ ಎಷ್ಟಿದೆ, ಅದ್ರ ಜೊತೆಗೆ ಅವರ ಬೇರೆ ಬೇರೆ ಮಾನದಂಡಗಳು ಏನೇನಿದೆಯೋ ಒಂದು 5 ಮಾನದಂಡಗಳಿದೆ. ಆ 5 ಮಾನದಂಡಗಳ ಮೇಲೆ ಅದನ್ನು ಕೊಡ್ತಾರೆ. ಅದನ್ನು ನಾವು ಸಮರ್ಪಕವಾಗಿ ಅವ್ರ ಮುಂದೆ ಇಡಬೇಕು. ಇಟ್ಟು ಇಲ್ಲ ಸರ್ ಇದು ವ್ಯತ್ಯಾಸ ಆಗಿದೆ, ಇದನ್ನು ಮಾಡ್ಕೊಳ್ಳಿ ಅಂತ ಹೇಳಿ ಅದನ್ನು ಈ ಬಾರಿ ಬಿಜೆಪಿ ಅವರು ಇದ್ದಾಗ ಕೂಡ ನಮ್ಗೆ ಅನ್ಯಾಯ ಆಗುತ್ತೆ, ಕಾಂಗ್ರೆಸ್ ಇದ್ದಾಗ ನೋಡಿ, ಕಾಂಗ್ರೆಸ್ ಇದ್ದಾಗ ಬಿಜೆಪಿ ಇದ್ದಾಗ ಅನ್ಯಾಯ ಆಗಬಹುದು. ಕಳೆದ ಫಿನಾನ್ಸ್ ಕಮಿಷನ್ ಯಾವಾಗ ಪಾಸ್ ಆಗಿದೆ ಗೊತ್ತೇನು? ಅವಾಗ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದು ಯಾರು ಗೊತ್ತೇನು? ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದವರು ಅವಾಗ ಇವರು ಕುಮಾರಸ್ವಾಮಿ ಅವರು ನಂತರದ ಆಗಿರೋದು ಅದು. ಕುಮಾರಸ್ವಾಮಿ ಅವರು ಇದ್ದಾಗ 21 ಆಗಿರೋದು ನೋಡಿ. ಕುಮಾರಸ್ವಾಮಿ ಅವರು ಇದ್ದಾಗ ಅಷ್ಟೊತ್ತಿಗೆ 4 ಜನ ಮುಖ್ಯಮಂತ್ರಿಗಳು ಅದ್ರ ಮುಂದೆ ಹೋಗಿದ್ದಾರೆ. ಕರ್ನಾಟಕದ 4 ಜನ ಮುಖ್ಯಮಂತ್ರಿಗಳು ಆಗೋಗಿದ್ದಾರೆ. ಅದು ಬರೋ ಹೊತ್ತಿಗೆ 21ರಲ್ಲಿ ಬರೋ ಹೊತ್ತಿಗೆ ಆಗ ಇವರು ನಮ್ಮ ಸಿದ್ದರಾಮಯ್ಯನವರು ಇದ್ರಲ್ಲ, ಸಿದ್ದರಾಮಯ್ಯನವರು ಇದ್ರು, ಕುಮಾರಸ್ವಾಮಿ ಅವರು ಇದ್ರು, ಕಡೆಯಲ್ಲಿ ಯಡಿಯೂರಪ್ಪ ಅವರು ಇದ್ರು, ಆಮೇಲೆ ಬೊಮ್ಮಾಯಿ ಅವರು. ಸಿದ್ದರಾಮಯ್ಯನವರು ಫೈನಾನ್ಷಿಯಲ್ ತಜ್ಞರು ಕರ್ನಾಟಕದ ಬಿಜೆಪಿಯಲ್ಲಿ ತಜ್ಞರಿಲ್ವಾ? ಅಲ್ಲ, ನಾನು ಹೇಳೋದು ನಿಷ್ಪಕ್ಷಪಾತವಾಗಿ ಅಂದ್ರೆ ಕರ್ನಾಟಕದ ವಿಚಾರಗಳು ಬಂದಾಗ ಕರ್ನಾಟಕದ ವಿಚಾರದಲ್ಲಿ ಮಾತಾಡುವಾಗ ನಾವು ಬೇರೆ ಬಹಳಷ್ಟು ಅಂಶಗಳಿದಾವೆ. ಇರಲಿ, ಈಗ ನಾವು ಬಿಹಾರಕ್ಕೆ ಹೋಗೋಣ. ನಾವು ಬಿಹಾರ ಚುನಾವಣೆಯಲ್ಲಿ ಅಂತಿಮವಾಗಿ ನಾನು ಈ ಸುತ್ತಲ್ಲಿ ಹೇಳೋದಾದ್ರೆ ನಮ್ಮ ಏನು ಗೈಡ್ಲೈನ್ಸ್ ಇದೆ ಅಂದ್ರೆ ನಾವು ಹೆಚ್ಚು ಸೀಟುಗಳನ್ನು ತಗೊಳ್ತೀವಿ ಅನ್ನೋಂಥ ನಿಚ್ಚಳವಾದಂಥ ದಾರಿನಲ್ಲಿ ನಾವು ಸಾಕ್ತಾ ಇದ್ದೀವಿ, ತಗೋತೀವಿ. ಇಲ್ಲಿ ಅಧಿಕಾರಕ್ಕೆ ಬರಬೇಕು ಅನ್ನುವಂತಹ ಪ್ರಯತ್ನ ಬಹಳಷ್ಟು ಕ್ಯಾಂಪೇನ್ ನಡೆದಿದೆ. ಯಾಕೆಂದ್ರೆ ವೋಟ್ ಅಧಿಕಾರ ಯಾತ್ರಾ ಅನ್ನುವಂಥದ್ದು, ವೋಟರ್ ಅಧಿಕಾರ ಯಾತ್ರಾ ಅನ್ನುವಂಥ ಒಂದು ಯಾತ್ರೆಯನ್ನು ಕೂಡ ಮಾಡಿದ್ರು. ಇಷ್ಟೆಲ್ಲ ಮಾಡಿದ್ರು ಕೂಡ ಬಹಳ ಅದ್ಭುತವನ್ನೇನು ಸಾಧಿಸಿದಂಗೆ ಗೋಚರಿಸ್ತಾ ಇಲ್ಲ. ಇಲ್ಲ, ನೀವು ಎಕ್ಸಿಟ್ ಪೋಲ್ ಏನು ಮಾತಾಡ್ತಾ ಇದ್ದೀರಾ, ಇಫ್ ಐ ಆಮ್ ಕರೆಕ್ಟ್, ಕಳೆದ ಸಾಲಿ ಅಂದರೆ ಹೋದ ಚುನಾವಣೆಯಲ್ಲಿ ನ್ಯೂಸ್ 18ನವರು ಅತಿ ಹೆಚ್ಚು ಸ್ಥಾನ ಕೊಟ್ಟಿದ್ದು ಮಹಾಗಠಬಂಧನ್ಗೆ ಎಕ್ಸಿಟ್ ಪೋಲಲ್ಲಿ. ಬಟ್ ಫಲಿತಾಂಶ ಬೇರೆ ಆಯಿತು. ಅಂದರೆ ವೋಟ್ ಶೇರಿಂಗಲ್ಲೇ ನಮಗವ್ರಿಗೂ ವೆರಿ ಸ್ಲೈಟ್ ಡಿಫ್ರೆನ್ಸು, ಅದು ಬೇರೆ. ಟೋಟಲ್ ನಂಬರಲ್ಲಿ ಹೆಚ್ಚು ಸ್ಥಾನ ನ್ಯೂಸ್ 18 ಸರ್ವೆ ಓಸಲ ಕೊಟ್ಟಂಥದ್ದು ಮಹಾಗಠಬಂಧನ್ಗೆ. ಬಟ್ ಫಲಿತಾಂಶ ಬಂದಾಗ ಅದು ಬೇರೆ ಥರ ಆಗಿತ್ತು. ಅದು ಇರಲಿ, ಎಕ್ಸಿಟ್ ಪೋಲು ನಾನು ನಿರಾಕರಣೆನೂ ಮಾಡೋದಿಲ್ಲ, ಒಪ್ಪೋದು ಇಲ್ಲ. ಅದು ವಿ ಹ್ಯಾವ್ ಟು ಲೀವ್ ಇಟ್. ಹೋಗಾರವ್ರು ಹೇಳ್ದಂಗೆ ಎಕ್ಸಾಕ್ಟ್ ರಿಸಲ್ಟ್ ಬರೋದು 14ಕ್ಕೆ. ವಿಲ್ ವೆಯ್ಟ್ ಆ್ಯಂಡ್ ವಿ ಆರ್ ಹ್ಯಾವಿಂಗ್ ದ ಕಾನ್ಫಿಡೆನ್ಸ್. ಅಟ್ ದ ಸೇಮ್ ಟೈಮ್ ನನ್ನ ಸ್ನೇಹಿತರು ಕೇಶವ ಪ್ರಸಾದ್ ಹೇಳಿದ್ರು GST ಬಗ್ಗೆ. ಇದು ಇಡೀ ದೇಶ ಕಂಡಿರ್ತಕ್ಕಂಥ ಸತ್ಯ. ಇವ್ರು ಏನೇ ಪಾಲಿಶ್ ಹಾಕಿ ಮಾತಾಡಿದ್ರು ಸಹ ಕರ್ನಾಟಕದಲ್ಲಿ ಕಲೆಕ್ಟ್ ಆಗ್ತಕ್ಕಂಥ GSTನಲ್ಲಿ ಇಂಟರ್ನ್ ನಮಗೆ ಸಿಗ್ತಾ ಇರೋದು 4.5 ಲಕ್ಷ 5 ಲಕ್ಷ ಕರ್ನಾಟಕದಿಂದ ಹೋದರೆ ಕರ್ನಾಟಕಕ್ಕೆ 50,000 60,000 ಬರ್ತಾಯಿದೆ. UPಗೆ ಬಿಹಾರ್ಗೆ ಜನಸಂಖ್ಯೆ ಆಧಾರದ ಮೇಲೆ ಹೆಚ್ಚು ಹೋಗ್ತಾ ಇರ್ತಕ್ಕಂಥದ್ದು ಸತ್ಯ. ನಾನೀಗ ಅದನ್ನು ಮಾತಾಡೋಕ್ಕೆ ಹೋಗಲ್ಲ, ಸಬ್ಜೆಕ್ಟ್ ಡಿಬೇಟ್ ಆಗೋದು ಬೇಡ, ಜನಕ್ಕೆಲ್ಲ ಗೊತ್ತಿರ್ತಕ್ಕಂಥ ಸತ್ಯ. ಹೂಗಾರವ್ರು ಹೇಳಿದ್ದನ್ನು ಕೇಶವ ಪ್ರಸಾದ್ರವರು ಅವ್ರಿಗೆ ಎಷ್ಟಕ್ಕೆ ಅನುಕೂಲನೋ ಅಷ್ಟಕ್ಕೆ ಮಾತ್ರ ಮಾತಾಡೋರು. ಭಾಳ ಗಂಭೀರವಾದಂಥ ವಿಚಾರಗಳನ್ನ ಹೂಗಾರವರು ನಮ್ಮ ಮುಂದೆ ಇಟ್ಟಿದ್ದಾರೆ. ಅಂದರೆ ಜಂಗಲ್ ರಾಜ್ ಅಂತ ಆರೋಪ ಮಾಡಿ ನೀವೇನು ಅಧಿಕಾರ ಪಡ್ಕೊಂಡ್ರಿ. 2000ರಲ್ಲಿ ಸ್ವಲ್ಪ ದಿವಸ ನಿತೀಶ್ ಕುಮಾರ್ ಅವರು ವಾಜಪೇಯಿ ಆಶೀರ್ವಾದ ಮೇಲೆ ಮುಖ್ಯಮಂತ್ರಿ ಆದರು. ಆಮೇಲೆ 2005ದಿಂದ 9ನೇ ಮುಖ್ಯಮಂತ್ರಿ. ಮೆಜಾರಿಟಿ ಆಫ್ ಟೈಮು BJPನೇ ನೀವು ಜೊತೆಲಿರೋ ಅಂಥದ್ದು. ಅವ್ರು ಹೇಳಿದಂಥದ್ದೇನು, ಕ್ರೈಮ್ ರೇಟ್ ಏನಿದೆ ಬಿಹಾರದಲ್ಲಿ, ಜಂಗಲ್ ರಾಜ್ ಅಂದ್ರೇನು, ಲಾ ಆ್ಯಂಡ್ ಆರ್ಡ್ರ್ ಇಲ್ಲ, ಕೊಲೆಗಳು ಆಗ್ತಾಯಿದೆ, ಇದು ರೇಪ್ ಆಗ್ತಾಯಿದೆ, ಕಿಡ್ನಾಪ್ ಆಗ್ತಾಯಿದೆ. ಇದು ವಾಟ್ ಅಬೌಟ್ ಪ್ರೆಸೆಂಟ್ ಸಿಚುವೇಶನ್ನು? ಆವತ್ತು ಜಂಗಲ್ ರಾಜ್ ಏನಿತ್ತೋ ಇವತ್ತು ಹೆಸರಿಲ್ಲ ಜಂಗಲ್ ರಾಜ್ ಅಂತ, ಬಟ್ ಕ್ರೈಮ್ ರೇಟ್ ಅಷ್ಟೇ ಇದೆ, ಅದಕ್ಕಿಂತ ಜಾಸ್ತಿ ಇದೆ. ಕೊಲೆ ನಡೀತಾ ಇದೆ, ರೇಪ್ ನಡೀತಾ ಇದೆ, ಕಿಡ್ನಾಪ್ ನಡೀತಾ ಇದೆ. ಮೊನ್ನೆನೋ ನೀವು ಇವ್ರು NDA ಸಂಬಂಧಪಟ್ಟ MLA ಅರೆಸ್ಟ್ ಮಾಡಿದ್ರು ಎಲೆಕ್ಷನ್ ನಡಿಬೇಕಾದ್ರೆ. ಹಾಗಾಗಿ ರಾಜ್ ಪಕ್ಷದ ಒಬ್ಬ ಕಾರ್ಯಕರ್ತರನ್ನ ಕೊಂದಿರುವಂತ ಆರೋಪದ ಮೇಲೆ ಅದು ಹಾಗಾಗಿ ಚುನಾವಣಾ ಪ್ರಚಾರದ ಜಂಗಲ್ ರಾಜ್ ಕೊಲೆ ದುಲಾರ್ ಚಂದ್ ಯಾದವ್ ಅಂತ ಜಂಗಲ್ ರಾಜ್ ಯಾವತ್ತೇನು ಲಲ್ಲು ಮೇಲೆ ಹಿಂದೆ 20 ವರ್ಷದ ಮುಂದೆ ಆರೋಪ ಮಾಡಿದ್ರು, ಇವತ್ತು ಆ್ಯಸ್ ಎ ಪಾರ್ಟ್ನರ್ ಆಫ್ NDA ಆ್ಯಂಡ್ JDU ಇದನ್ನ BJP ಒತ್ಕೋಬೇಕು. ಹಾಗಾಗಿ ಇದನ್ನು ಬಿಟ್ಬಿಟ್ಟು ಅವ್ರು ನುಡಿದಿದ್ದೆಲ್ಲ ಹೇಳ್ತಾರೆ. ಪಾಪ ಹೂಗಾರ ಹೇಳಿದ್ನ ತಿರುಸಿ ಹೇಳ್ಬಿಟ್ರು ಚೆನ್ನಾಗಿ, ಭಾಳ ಚೆನ್ನಾಗಿ ಅದನ್ನೇ ಹೇಳೋದು. BJP ಅವರು ಮಾರ್ಕೆಟಿಂಗ್ ಚೆನ್ನಾಗಿ ಕಲ್ತಿದ್ದಾರೆ, ಜನಕ್ಕೆ ಚೆನ್ನಾಗಿ ಟೋಪಿ ಹಾಕ್ತಾರೆ ಅಂತೇಳಿ. ಬಿಹಾರದ ಜಂಗಿ ಕುಸ್ತಿಯಲ್ಲಿ ಯಾರು ಗೆಲ್ತಾರೆ ಅನ್ನುವಂಥ ಕುತೂಹಲ ಇದೆ. ಯಾಕಂದರೆ ಪ್ರತಿ ಬಾರಿಯೂ ಕೂಡ ಅಧಿಕಾರವನ್ನು ಉಳಿಸ್ಕೊಳ್ಳುವಂಥದ್ದು ಒಂದು ಪಕ್ಷಕ್ಕೆ ಒಬ್ಬ ನಾಯಕ ಆ ಕೆಲಸವನ್ನು ಕಳೆದ 4 ಚುನಾವಣೆಗಳಲ್ಲಿ ಯಶಸ್ವಿಯಾಗಿ ಮಾಡ್ಕೊಂಡು ಬಂದಿದ್ದಾರೆ. ಈಗ 5ನೇ ಚುನಾವಣೆಯಲ್ಲೂ ಕೂಡ ಅದೇ ಯಶಸ್ಸನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂತಹ ಪ್ರಶ್ನೆ. ಮತ್ತು ನಿತೀಶ್ ಕುಮಾರ್ ಅವರಿಗೆ ವಯಸ್ಸಾಗಿದೆ, ಆ ಕಾರಣದಿಂದಾಗಿ ಅವರ ಮಾತಿನ ಮೇಲೆ, ಅವರ ಮಾತಿನ ಶೈಲಿಯ ಮೇಲೆ, ಇವುಗಳ ಮೇಲಿನ ಅವರ ಹಿಡಿತವನ್ನು ಅವರು ಕಳ್ಕೊಂಡಿದ್ದಾರೆ. ಯಾಕಂದರೆ 15ರಲ್ಲಿ ಅವ್ರು ಮಾಡ್ತಾ ಇದ್ದಂತಹ ಭಾಷಣಕ್ಕೂ ಈಗ 25ರಲ್ಲಿ ಅವ್ರು ಮಾಡ್ತಾ ಇರುವಂತಹ ಭಾಷಣಕ್ಕೂ ಭಾಳಷ್ಟು ವ್ಯತ್ಯಾಸ ಇದ್ದಾವೆ ಅನ್ನುವಂತಹ ಚರ್ಚೆಗಳು ಕೂಡ ಬಿಹಾರದಲ್ಲಿ ನಡೆದಿರುವಂಥದ್ದೇ. ಅದೇ ಸುಭಾಷ್ ಅವರೇ, ಒಂದು ಅಂಶದ ಬಗ್ಗೆ ತಾವು ಕೂಡ ಬರೆದಿದ್ದೀರಿ, ಅದನ್ನು ಏನು
ಲಾಲ್ಟೆನ್ ಹಿ ತೀರ್ ಹಿ ಲಾಟೆನ್ ಹೇ ಅನ್ನುವಂಥದ್ದನ್ನು ಆ ರೀತಿಯಾದಂಥ ಒಂದು ಚರ್ಚೆಯೂ ಕೂಡ ಅಲ್ಲಿ ನಡೆದಿದೆ. JDU ಮತ್ತು RJD ನಡುವೆ ಒಳ ಒಪ್ಪಂದ ಇದೆ ಅನ್ನೋದರ ಬಗ್ಗೆ ಕಾರ್ಯಕರ್ತರ ನಡುವೆನೇ ಒಂದಿಷ್ಟು ಚರ್ಚೆಗಳಾಗ್ತಾ ಇದ್ವು ಅನ್ನೋದು. ಇದು ಎಷ್ಟರ ಮಟ್ಟಿಗೆ ನಿಜ, ಎಷ್ಟರ ಮಟ್ಟಿಗೆ ಆ ರೀತಿಯಾದಂಥ ಭಾವನೆ ಅಲ್ಲಿರುತ್ತೆ, ಯಾವ ಕಾರಣಕ್ಕಾಗಿರುತ್ತೆ ಇದ್ದರೆ ಅಂತ? ಇಲ್ಲ, ವಿಶೇಷವಾಗಿ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ಘೋಷಣೆ ಮಾಡುವುದಕ್ಕೆ ಸಂಬಂಧಪಟ್ಟಂತೆ BJP ಮತ್ತು JDU ನಡುವೆ ಭಾಳ ಡಿಫ್ರೆನ್ಸಸ್ಸು ಇತ್ತು. JDUದಿಂದ ನಿತೀಶ್ ಕುಮಾರ್ ಅವರನ್ನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಅವರು ಅನೌನ್ಸ್ ಮಾಡಲಿ ಅಂತ ಬಯಸ್ತಾಯಿದ್ರು. 20 ವರ್ಷದಿಂದ ಸತತವಾಗಿ CM ಆಗಿರುವಂಥ ನಿತೀಶ್ ಕುಮಾರ್ ಅವರು ಇರಬೇಕಾದ್ರೆ ಅವ್ರನ್ನ ಡಿಕ್ಲೇರ್ ಮಾಡಲಿಲ್ಲ CM ಫೇಸ್ ಅಂತ. ಇನ್ನೊಂದು ಕಡೆ ಮಹಾಗಠಬಂಧನಲ್ಲಿ ತೇಜಸ್ವಿ ಯಾದವ್ ಅವರನ್ನು ಡಿಕ್ಲೇರ್ ಮಾಡಿದರು. ಹೀಗಾಗಿ ಸಹಜವಾಗಿಯೇ ನ್ಯಾಚುರಲ್ CM ಚಾಯ್ಸು, CM ಫೇಸು ನಿತೀಶ್ ಕುಮಾರ್ ಅಂತ NDA ಕಡೆಯಿಂದ ಘೋಷಣೆ ಆಗಬೇಕು ಅಂತ JDU ಮತ್ತು ನಿತೀಶ್ ಕುಮಾರ್ ಅವರ ಬೆಂಬಲಿಗರು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು. ಆದರೆ ಅದನ್ನು ಮಾಡಲಿಕ್ಕೆ ಅಮಿತ್ ಶಾ ಒಪ್ಕೊಳ್ಳಿಲ್ಲ. ಅಮಿತ್ ಶಾ ಅವರು 2 ಕಡೆ ಹೇಳಿದರು. ಈಗ ನಿನ್ನೆ ಮೊನ್ನೆ ಅಂತೂ ಚುನಾವಣಾ ಪ್ರಚಾರದ ಕೊನೆಯ ಹಂತದೊಳಗಡೆ BJP ಸರ್ಕಾರ ಬರ್ತದೆ ಅಂತ ಕೂಡ ಹೇಳಿಬಿಟ್ರು. ಅದಕ್ಕಿಂತ ಮುಂಚೆ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ಇಲೆಕ್ಷನ್ ನಂತರ ಶಾಸಕರು ಸೇರಿ ಡಿಸೈಡ್ ಮಾಡ್ತಾರೆ ಅಂತ ಹೇಳಿದರು. ಇದು JDU ಕೇಡರ್ಗೆ ಮತ್ತು ವಿಶೇಷವಾಗಿ ನಿತೀಶ್ ಕುಮಾರ್ ಅವರ ವೋಟ್ ಬ್ಯಾಂಕ್ ಅಂತ ಏನಿದೆ, ಅಲ್ಲಿ ಕುರ್ಮಿ ಕೊಹ್ರಿ ವೋಟರ್ಸ್ ಇರ್ಬೋದು, ಎಕ್ಸ್ಟ್ರೀಮ್ಲಿ ಬ್ಯಾಕ್ವರ್ಡ್ ಕಾಸ್ಟ್ ವೋಟರ್ಸ್ ಇರ್ಬೋದು, ಮಹಿಳಾ ವೋಟರ್ಸ್ ಇರ್ಬೋದು, ಇವರೆಲ್ಲರಿಗೂ ಏನಿದೆಲ್ಲ ಇವ್ರಿಗೊಂದು ಮೆಸೇಜ್ ಹೋಯ್ತು. ಏನಂತಂದರೆ ಚುನಾವಣೆ ಮುಗಿದ ನಂತರ ಬೇರೆ ಯಾರನ್ನು ಮುಖ್ಯಮಂತ್ರಿ ಮಾಡುವಂಥ ಒಂದು ಯೋಚನೆ BJP ತಲೆ ಒಳಗಡೆ ಇದೆ. ನಿತೀಶ್ ಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡೋದಿಲ್ಲ ಅಂತ ಅವರೊಂದು ಸಂದೇಶ ಹೋಗಿರೋದ್ರಿಂದ ಆ ರೀತಿ ಒಳಗಡೆ JDU ಮತ್ತು RJD ನಡುವೆ ಲಾಲ್ಟೆನ್ ಹಿ ತೀರ್ ಹಿ ಲಾಲ್ಟೆನ್ ಹೇ ಅಂತ ಎಲ್ಲಿ ನೇರವಾಗಿ JDU ಮತ್ತು RJD ಕಂಟೆಸ್ಟಲ್ಲಿ ಇಲ್ವೋ ಅಂಥ ಕ್ಷೇತ್ರಗಳಲ್ಲಿ ಈ ಒಂದು ಸ್ಲೋಗನ್ ಏನಿದೆ ಇದು ವರ್ಕ್ ಆಗ್ತಾ ಇತ್ತು ಅನ್ನುವ ಒಂದು ಅಭಿಪ್ರಾಯ ಅಲ್ಲಿಂದ ಬರ್ತಾ ಇತ್ತು. ಇದನ್ನು ಯಾರು ಹೇಳ್ತಾ ಇರೋದು ಅಂತಂದರೆ ಬಿಹಾರದ ಇಲೆಕ್ಷನನ್ನು ಕವರ್ ಮಾಡ್ತಾ ಇರುವಂಥ ಅಲ್ಲಿ ಲೋಕಲ್ ಸೀನಿಯರ್ ಜರ್ನಲಿಸ್ಟ್ಗಳು, ಅವರು ಅಲ್ಲಿಯವರೇ, ಹೊರಗಿನವರಲ್ಲ. ನಿರಂತರವಾಗಿ ಇಡೀ ರಾಜ್ಯದ ತುಂಬ ಅಡ್ಡಾಡಿ ಯಾರು ಕವರ್ ಮಾಡ್ತಾಯಿದ್ರು ಅಂಥವ್ರು ಹೇಳ್ತಾಯಿದ್ರು. ಅಂದರೆ ಆಮೇಲೆ ನಾವು ಎಲ್ಲ ನೋಡ್ಕೊಂಡು ಬಂದರೂ ಕೂಡ ಬೆಳವಣಿಗೆಗಳನ್ನು ಇದು ಸತ್ಯಕ್ಕೆ ಹತ್ತಿರವಾದಂಥ ವಿಚಾರ ಅಂತ ಅನಿಸುತ್ತೆ. ಹೇಗೆ ಅಂದರೆ ನಿತೀಶ್ ಕುಮಾರ್ ಅವರು ಇಲೆಕ್ಷನ್ ಅನೌನ್ಸ್ ಆದಮೇಲೆ ಮೊದಲನೇ ರ್ಯಾಲಿ ಒಳಗಡೆ ನರೇಂದ್ರ ಮೋದಿ ಅವರ ಜೊತೆಗೆ ವೇದಿಕೆ ಹಂಚಿಕೊಂಡಿದ್ದನ್ನು ಬಿಟ್ಟರೆ ಪೂರ್ತಿ 2 ಹಂತದ ಚುನಾವಣೆ ಮುಗಿಯುವವರೆಗೂ ಕೂಡ ಒಂದು ಬಾರಿನೂ ಅವರು ನರೇಂದ್ರ ಮೋದಿ ಅವರ ಜೊತೆಗಾತು ಅಮಿತ್ ಶಾ ಅವರ ಜೊತೆಗಾತು ವೇದಿಕೆಯನ್ನು ಹಂಚಿಕೊಳ್ಳಿಲ್ಲ. ಅವರು ರ್ಯಾಲಿ ಒಳಗಡೆ ಜೊತೆಗೆ ಸೇರಲಿಲ್ಲ. ಪಟ್ನಾದೊಳಗಡೆ ಒಂದು ದೊಡ್ಡ ರೋಡ್ ಶೋ ಆಯಿತು ಪ್ರೈಮ್ ಮಿನಿಸ್ಟರ್ದು. ಆ ಪಟ್ನಾದೊಳಗಡೆ ಆದಂಥ ರೋಡ್ ಶೋನಲ್ಲೂ ಕೂಡ ನಿತೀಶ್ ಕುಮಾರ್ ಅವರು ಭಾಗವಹಿಸಲಿಲ್ಲ. ನಿತೀಶ್ ಕುಮಾರ್ ಅವರು ಆ ಟೈಮ್ನೊಳಗಡೆ ಮಧುಬನಿ ಒಳಗಡೆ ಪ್ರಚಾರಕ್ಕೆ ಹೋಗಿದ್ದರು. ಅಲ್ಲಿ ಲಲ್ಲನ್ ಸಿಂಗ್ ನಿತೀಶ್ ಕುಮಾರ್ ಅವರ ಪಾರ್ಟಿಯ ಸೆಂಟ್ರಲ್ ಮಿನಿಸ್ಟ್ರು, ಅವರು ಟೆಕ್ನಿಕಲಿ JDUದೊಳಗಡೆ ಇದ್ದಾರೆ, ರಿಯಲಿ BJP ಒಳಗಡೆ ಇದ್ದಾರೆ ಅಂತ ಭಾಳ ಜನ ಹೇಳ್ತಾರೆ. ಅವರು ಅಮಿತ್ ಶಾ ಅವ್ರ ಪಾಕೆಟ್ ಒಳಗಡೆ ಇದ್ದಾರೆ ಅಂತ ಹೇಳ್ತಾರೆ. ಅವರು ಇದ್ದರು ಪ್ರೈಮ್ ಮಿನಿಸ್ಟರ್ ಜೊತೆಗೆ. ಇದೆಲ್ಲವೂ ಮೆಸೇಜ್ ಏನಿದೆ ಅಲ್ಲ, ಈ ಮೆಸೇಜು ಕೇಡರ್ಗೆ ಹೋಗಿದೆ. ಹೀಗಾಗಿ ಚುನಾವಣೆ ನಂತರ ನಿತೀಶ್ ಕುಮಾರ್ ಅವರ ಬದಲಿಗೆ ಯಾರೋ ಒಬ್ಬರನ್ನ CM ಮಾಡ್ತಾರೆ, BJP ಅವ್ರನ್ನ CM ಮಾಡ್ತಾರೆ ಅಂತ. BJP ಒಳಗಡೆ ಬಿಹಾರದೊಳಗಡೆ CM ಮಾಡುವಂಥ ಫೇಸು ಯಾರು ಇಲ್ಲಿವರೆಗೂ ಆ ದೊಡ್ಡ ಸುಶೀಲ್ ಮೋದಿ ಅವರು ತೀರ್ಕೊಂಡ ನಂತರ ಒಬ್ಬ ದೊಡ್ಡ ನಾಯಕ ಮಾಸ್ ಅಪೀಲ್ ಮಾಡುವಂಥ ಇಡೀ ಬಿಹಾರದೊಳಗಡೆ ಎಕ್ಸೆಪ್ಟೆನ್ಸ್ ಇರುವಂಥ ಒಬ್ಬ BJP ನಾಯಕ ಬಿಹಾರದೊಳಗಡೆ ಇಲ್ಲ. ಸಾಮ್ರಾಟ್ ಚೌಧರಿ ಅವರನ್ನು ಮಾಡಬೇಕು, ಅವ್ರನ್ನ ಇದನ್ನು ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಸಾಮ್ರಾಟ್ ಚೌಧರಿ ಆ ಒಂದು ಹಂತಕ್ಕೆ ಹೋಗಲಿಲ್ಲ. ವಿಶೇಷವಾಗಿ ಪ್ರಶಾಂತ್ ಕಿಶೋರ್ ಅವ್ರ ಮೇಲೆ ಭಾಳ ಗುರುತರವಾದಂಥ ಆರೋಪಗಳನ್ನು ಮಾಡಿದ ಮೇಲೆ ಅವ್ರ ಇಮೇಜು ಕಂಪ್ಲೀಟು ಡ್ಯಾಮೇಜ್ ಆಗೋಗಿದೆ. BJP ಒಳಗಡೆ ಬಿಹಾರದೊಳಗಡೆ ಒಂದು ಫೇಸ್ ಇಲ್ಲ. ಈ ಎಲ್ಲ ವಿಚಾರಗಳಿದಾವಲ್ಲ, ಇದು ಲಾಲ್ಟೇನ್ ಹಿ ತೀರ್ ಹಿ ಲಾಲ್ಟೇನ್ ಹೈ ಅನ್ನೋ ಒಂದು ಮೆಸೇಜು ಕೇಡರ್ಗೆ ಹೋಗಲಿಕ್ಕೆ ಸಾಧ್ಯ ಆಗಿದೆ. ಅದಕ್ಕೋಸ್ಕರ NDAದೊಳಗಡೆ ಈ ಸಾರಿ ಅವರು ಅಂದುಕೊಂಡ ರೀತಿಯೊಳಗಡೆ ವೋಟ್ ಟ್ರಾನ್ಸ್ಫರ್ ಆಗಲಿಕ್ಕಿಲ್ಲ ಅನ್ನುವ ಒಂದು ಅನುಮಾನ ಇದೆ. ಎಸ್, ಮಾತಾಡ್ತೀನಿ, ಚರ್ಚೆ ನಾವು ಮುಂದುವರಿಸೋಣ. ಈಗಾಗಲೇ ಬೇರೆ ಬೇರೆ ಏಜೆನ್ಸಿಗಳ ಒಂದು ರಿಸಲ್ಟ್ ಕೂಡ ಸಿಗ್ತಾ ಇದೆ. ಬೇರೆ ಬೇರೆ ಏಜೆನ್ಸಿಗಳು ಇಲ್ಲಿ ಕೊಡ್ತಾ ಇರುವಂತಹ ರಿಸಲ್ಟನ್ನು ನೋಡ್ತಾ ಇದ್ರೂ ಕೂಡ ಬಹುತೇಕ NDA ಮತ್ತೊಮ್ಮೆ ಅಧಿಕಾರದ ಕಡೆಗೆ ಬರುತ್ತೆ ಅನ್ನುವಂತಹದ್ದು ಇಲ್ಲಿ ಗೋಚರಿಸಿದ್ದು. ಮತ್ತು ಮಹಾಗಠಬಂಧನ್ ಈ ಬಾರಿಯೂ ಕೂಡ ಅಧಿಕಾರಕ್ಕೆ ಬರುವಂತಹ ಪ್ರಯತ್ನವನ್ನು ಮಾಡಿದೆ. ಆದರೆ ಆ ಒಂದು ಫೋರ್ಸ್ನಲ್ಲಿ ಅವರು ಅಧಿಕಾರಕ್ಕೆ ಬರುವಂತಹ ಚಾನ್ಸಸ್ ಗೋಚರಿಸ್ತಾ ಇಲ್ಲ ಅಂತೇಳಿ ಬಹುತೇಕ ಸಮೀಕ್ಷೆಗಳು ಹೇಳ್ತಾ ಇರುವಂಥದ್ದು. ಹಾಗಾಗಿ ನಾವು ಎಕ್ಸಿಟ್ ಪೋಲ್ ರಿಸಲ್ಟ್ಗಳನ್ನು ನೋಡ್ತಾ ಇದ್ವಿ. ಯಾವ್ಯಾವ ಸಮೀಕ್ಷೆ ಏಜೆನ್ಸಿಗಳ ಪ್ರಕಾರವಾಗಿ ಯಾವ ಸ್ವರೂಪದಲ್ಲಿ ಈ ಬಾರಿಯ ರಿಸಲ್ಟ್ನ ನಿರೀಕ್ಷೆಗಳು ಇದ್ದಾವೆ ಅಂತೇಳಿ ಮೊದಲ ಹಂತದ ಕ್ಷೇತ್ರಗಳ ಸಮೀಕ್ಷೆಯ ಫಲಿತಾಂಶವನ್ನು ನ್ಯೂಸ್ 18 ನಡೆಸಿರ್ತಕ್ಕಂತಹ ಸಮೀಕ್ಷೆಯ ಫಲಿತಾಂಶವನ್ನು ಕೂಡ ನಿಮಗೆ ತೋರಿಸ್ತಾ ಇದ್ವಿ. ವಿಶೇಷವಾಗಿ ಮೊದಲ ಹಂತದಲ್ಲಿ ನಡೆದಿರುತ್ತೆ. ಯಾಕಂದರೆ ಎರಡು ಹಂತಗಳದನ್ನು ಜೊತೆಗೆ
ನಡೆಸಿರುವಂತಲ್ಲ, ಯಾಕಂದರೆ 2 ಹಂತಗಳಲ್ಲಿ ಸಪ್ರೇಟ್ ಆಗಿ ಎಲೆಕ್ಷನ್ ನಡೆದಿರೋದ್ರಿಂದಾಗಿ ಕಡೆ ದಿವಸ ಅಂದರೆ ಇವತ್ತು ನಡೆದಿರುವಂತಹ ವೋಟಿಂಗ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಡೀಟೇಲ್ಸ್ಗಳನ್ನು ಡಾಟಾವನ್ನು ಕಲೆ ಹಾಕಿ ಅದರ ಬಗೆಗಿನ ರಿಸಲ್ಟನ್ನು ಕೂಡ ನಾವು ನಿಮಗೆ ಅಪ್ಡೇಟ್ ಮಾಡ್ತೀವಿ. ನಾವು ಸ್ವಲ್ಪ ಹೊತ್ತಿನಲ್ಲಿ ಅದನ್ನು ಕೂಡ ಅಪ್ಡೇಟ್ ಮಾಡ್ತೀವಿ. ಮೊದಲ ಹಂತದ ರಿಸಲ್ಟ್ನ ಪ್ರಕಾರವಾಗಿ 60ರಿಂದ 70 ಸೀಟ್ಗಳವರೆಗೆ NDA ಗೆಲ್ಲುತ್ತೆ. ಅಂದರೆ ಸರಿಯಾಗಿ ಅರ್ಧದಷ್ಟು ಸೀಟ್ಗಳಲ್ಲಿ ಏನು ಚುನಾವಣೆ ನಡೆದಿತ್ತು ಅಲ್ಲೂ ಕೂಡ ಬಹುಮತದ ಹಂತದಲ್ಲೇ NDA ಇದೆ ಅನ್ನೋದನ್ನು ಸೂಚಿಸ್ತಾ ಇದೆ. ಉಳಿದ ಏಜೆನ್ಸಿಗಳು, ಯಾವ ಏಜೆನ್ಸಿಗಳು ಸಂಪೂರ್ಣವಾದಂಥ ರಿಸಲ್ಟನ್ನು ಕೊಟ್ಟಿದ್ದಾವೆ ಅದರಲ್ಲೂ ಕೂಡ ಬಹುತೇಕ ಎಲ್ಲ ಏಜೆನ್ಸಿಗಳು ಕೂಡ NDA ಈ ಬಾರಿ ಅಧಿಕಾರವನ್ನು ಹಿಡಿಯುವಂಥದ್ದು ಬಹುತೇಕ ಖಚಿತ ಅನ್ನೋದನ್ನು ಹೇಳ್ತಾ ಇದ್ದಾವೆ. ಇದೇ ಅರುಣ್ ಅವರೇ, ಬಿಹಾರದ ಈ ಬಾರಿಯ ಚುನಾವಣೆ ಬಹಳ ಕಾರಣಗಳಿಗೆ, ಅಂದರೆ ವಿಶೇಷವಾಗಿ ಈಗ ಜಂಗಲ್ ರಾಜ್ನ ವಿಚಾರದ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಜಂಗಲ್ ರಾಜ್ ಏನಾಗಿದೆ, ಏನು ಆಗಿಲ್ಲ ಅನ್ನೋದ್ರ ಬಗ್ಗೆ ಒಬ್ಬರು MLA ಕ್ಯಾಂಡಿಡೇಟೇ ಅಲ್ಲೂ ಒಂದು ಪ್ರಕರಣದಲ್ಲಿ ಅವ್ರನ್ನ ಏನೋ ಒಂದು ಕೊಲೆ ಆಗುತ್ತೆ, ಅರೆಸ್ಟ್ ಆಗ್ತಾರೆ, ಇವೆಲ್ಲವೂ ಕೂಡ ನಡೆದಿದೆ. ಒಬ್ಬ ಹುಡುಗಂದು ಒಂದು ವಿಡಿಯೋ ವೈರಲ್ ಆಗಿತ್ತು, ಬಿಹಾರದ ಒಬ್ಬ ಹುಡುಗನ ವಿಡಿಯೋ ವೈರಲ್ ಆಗಿತ್ತು. ಅದರಲ್ಲಿ ಆತ ಒಂದು 10-12 ವರ್ಷದ ಒಳಗಿನ ಹುಡುಗ. ಆತನ ಜೊತೆಗೆ ಪತ್ರಕರ್ತೆ ಕೇಳುವಾಗ ಆತ ಹೇಳ್ತಾನೆ, ಏನಾಗಬೇಕು ನೀನು ದೊಡ್ಡವನಾದ ಮೇಲೆ ಕೇಳ್ತಕ್ಕ, ನಾನು ಕೂಡ ಬಾಹುಬಲಿ ಆಗಬೇಕು ಅಂತ. ನಾನು ಕೂಡ ಇಲ್ಲಿಯ ಈ ಸ್ವರೂಪದಲ್ಲಿ ಏನು ಗೂಂಡಾರಾಜ್ ಅಂತೇಳಿ ಏನಲ್ಲಿ ಕರಿತೀವಿ, ಅಥವಾ ಯಾರು ಗೂಂಡಾ ಪಡೆಗಳನ್ನು ಕಟ್ಕೊಂಡು ಇರ್ತಾರೆ ಅದನ್ನು ಆತ ಆದರ್ಶವಾಗಿ ಮಾತಾಡ್ಕೊಂತಾನೆ ಆ ಹುಡುಗ. ಆತ ತನ್ನ ಕೈಯಲ್ಲಿ ಆತ ಹಿಡ್ಕೊಂಡಿದ್ದು RJDಯ ಫ್ಲ್ಯಾಗನ್ನು ಹಿಡ್ಕೊಳ್ತಿರ್ತಾನೆ, ಅದನ್ನು ಇದೆಲ್ಲ ಹೇಳ್ತಾನೆ. ಆದರೆ ಆತ ಹೇಳುವಂಥದ್ದು ಆತ ಏನಕ್ಕೆ ಅಂತ ಕೇಳಿದಾಗ, ನೋಡಿ ಅಲ್ಲಿ ಅವನೊಬ್ಬ ಗುಂಡು ಹೊಡೆದಿಲ್ವಾ, ಅದೇ ಥರ ನಾನು ಕೂಡ ಕೊಲ್ಲಬೇಕು, ಅದೇ ಥರ ನಾನು ಹೊಡಿಬೇಕು ಅಂತ ಒಬ್ಬ ಪುಟಾಣಿ ಹುಡುಗ ಹೇಳ್ತಾನೆ. ಅದು ಆತನ ಮುಂದಿರುವ ಆದರ್ಶದ ರೀತಿಯಲ್ಲಿ, ಅಂದರೆ ಆತನಿಗೆ ಇದೇ ಆದರ್ಶವೇನೋ ಅನ್ನೋಂಥ ರೀತಿಯಲ್ಲಿ ಅನ್ನಿಸ್ತಾ ಇದೆ. ಅಂಥದ್ದು ಬಹಳ ಆತಂಕದ ವಿಚಾರ. ಯಾಕಂದರೆ ಆ ಪತ್ರಕರ್ತೆ ಅವ್ರಿಗೆ ಕೇಳಿದರೆ, ಇಲ್ಲ ನೀನು ಮುಂದೆ ಒಬ್ಬ IPS ಅಧಿಕಾರಿ ಆಗು ಅಥವಾ IAS ಅಧಿಕಾರಿ ಆಗು, ನೀನು ಪೊಲೀಸ್ ಆಗು ಅಂತ ಹೇಳಿದರೆ ನೈ ಅಂತ ಹೇಳ್ತಾರೆ ಅವನು. ಮತ್ತು ಅಲ್ಲಿ ಜನ ಅದನ್ನು ನಗ್ತಾರೆ, ಅದನ್ನು ಎಂಜಾಯ್ ಮಾಡ್ತಾರೆ. ಸುತ್ತಲಿರುವಂತಹ ಜನ ಆತನಿಗೆ ಇಲ್ಲೆಲ್ಲ ನೀ ಹಂಗೆ ಹೇಳೋ ತಪ್ಪು ಅಂತ ಹೇಳೋ ಬದಲಿಗೆ ಅವರು ಎಂಜಾಯ್ ಮಾಡ್ತಿರ್ತಾರೆ. ಇದು ಒಂದು ರೀತಿಯಲ್ಲಿ ಬಿಹಾರದ ವಾಸ್ತವ ಹೆಂಗೆ ನಡೀತಿದೆ, ಆ ಮಕ್ಕಳಿಗೆ ಏನು ಆದರ್ಶವನ್ನು ನಾವು ಕೊಡ್ತಾ ಇದ್ದೀವಿ ಅನ್ನೋಂಥದ್ದಕ್ಕೆ ಒಂದು ಉದಾಹರಣೆಯಾಗಿ ನಮ್ಮ ಕಣ್ಮುಂದೆ ಕಾಣ್ತಾ ಇತ್ತು. ಆದರೆ ಈ ಎಲೆಕ್ಷನಲ್ಲೂ ಕೂಡ ಜಂಗಲ್ ರಾಜ್ ವಿಚಾರದ ಬಗ್ಗೆ ಚರ್ಚೆಗಳಾಗಿದ್ದಾವೆ. ಸುಶಾಸನ್ಗಿಂತ ಹೆಚ್ಚಾಗಿ ಜಂಗಲ್ ರಾಜ್ನ ಬಗ್ಗೆ ಚರ್ಚೆಯಾಗಿದೆ. ಸುಶಾಸನ್ ಅಂತ ಹೇಳಿದಂಥವರ ಆಡಳಿತದ ಅವಧಿಯಲ್ಲೂ ಕೂಡ ಒಂದಾದ ಮೇಲೆ ಒಂದು ಸೇತುವೆಗಳು ಉರುಳಿ ಬೀಳ್ತಾ ಇರೋದನ್ನು ನಾವು ನೋಡ್ತಾ ಇದ್ವಿ. ಇನಾಗ್ರೇಷನ್ ಆಗ್ತಾ ಇರುವಾಗಲೇ ಉರುಳಿ ಬಿದ್ದದ್ದು ಇದೆ, ಹಾಗೆ 1 ವರ್ಷದೊಳಗಡೆ ಅಥವಾ ಆಗೋಕ್ಕೆ ಮುಂಚೆ. ಈ ರೀತಿಯಾದಂಥದ್ದು ಎಷ್ಟರ ಮಟ್ಟಿಗೆ ಹಾಗಾದರೆ ಒಂದು ರಾಜ್ಯದ ಪ್ರಗತಿಯ ದೃಷ್ಟಿಯಿಂದ ಎಷ್ಟರ ಮಟ್ಟಿಗೆ ಇಲ್ಲಿ ಚರ್ಚೆಗಳಾಗಿದ್ದಾವೆ. ಮತ್ತು ವಿಶೇಷವಾಗಿ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆದಾಗ ನಮ್ಮಲ್ಲಿ ಸಾಮಾನ್ಯವಾಗಿ ಒಂದು ಅನಾಲಿಸಿಸ್ ಇರುತ್ತೆ, ವೋಟಿಂಗ್ ಪರ್ಸೆಂಟೇಜ್ ಫಾರ್ ದ ಚೇಂಜ್ ಅನ್ನೋದು. ಅಂದರೆ ಒಂದು ಬದಲಾವಣೆಗಾಗಿ ಮತ ಹಾಕೋದಕ್ಕೆ ಬರುವಾಗ ಜನ ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ. ಇತ್ತೀಚಿನ ವರ್ಷಗಳ ಚುನಾವಣೆಗಳನ್ನು ನೋಡ್ತಾ ಬಂದಾಗ ಪ್ರತಿ ಎಲೆಕ್ಷನ್ ಕೂಡ ಒಂದೊಂದು ರೆಕಾರ್ಡನ್ನು ಮುರಿತಾ ಬಂದಿರುವಂಥದ್ದು ಇತಿಹಾಸವೂ ಕೂಡ ನಮಗೆ ಗೋಚರಿಸುತ್ತೆ. ಅದರಲ್ಲಿ ಯಾವುದೇ ಬದಲಾವಣೆಗಳಿಗಾಗಿಯೇ ಮತ ಹಾಕಿದ್ದಾರೆ ಅಂತ ಹೇಳುವಂಥ ಆ ಹಳೆಯ ಅನಾಲಿಸಿಸ್ಸು ಬಹಳ ಸಲ ಫೀಲ್ ಆಗಿರುವಂಥದ್ದು ಕೂಡ ಗೋಚರಿಸುತ್ತೆ. ಅದು ನಮಗೆ ಭಾರತದ ಒಟ್ಟು ಎಲೆಕ್ಷನ್ ಪ್ಯಾಟರ್ನಲ್ಲಿರ್ಬೋದು, ಕರ್ನಾಟಕದ ಎಲೆಕ್ಷನ್ ಪ್ಯಾಟರ್ನಲ್ಲಿರ್ಬೋದು, ಎಲ್ಲವೂ ಕೂಡ ಆ ರೀತಿಯಾಗಿ ಹೇಳ್ತಾ ಇದೆ. ಹೌದು. ನಿಮ್ಮ ಪ್ರಕಾರ ಬಿಹಾರದಲ್ಲಿ ಇಲ್ಲ ಹಳೆ ಪ್ಯಾಟರ್ನ್ ರೀತಿಯಲ್ಲಿ ಬದಲಾವಣೆಯ ವಿಚಾರಗಳೇ ಇರುತ್ತೆ ಅಂತ ಅನ್ಸುತ್ತೆ? ಇಲ್ಲ, ನನಗೆ ಹಾಗನ್ಸಲ್ಲ. ಯಾಕಂದರೆ ನಾವು ಕಳೆದ ಕೆಲವು ಅಸೆಂಬ್ಲಿ ಚುನಾವಣೆಗಳನ್ನು ನೋಡಿದರೆ ಇದು ಹಾಗಿಲ್ಲ ಅಂತ ನನಗನ್ಸುತ್ತೆ. ಹಿಂದೆ ಇತ್ತು, ಅಂದರೆ ಸುಮಾರೊಂದು 20-30 ವರ್ಷಗಳ ಹಿಂದೆ ನಾವು ಜಾಸ್ತಿ ವೋಟಿಂಗ್ ಪರ್ಸೆಂಟೇಜ್ ಆದರೆ ಇದು ವೋಟ್ ಫಾರ್ ಚೇಂಜ್ ಅಂತ ನೀವೇನು ಹೇಳಿದ್ರಿ ಅದೇ ಅಂತ ನಾವು ಅಂದ್ಕೊಳ್ತಿದ್ವಿ. ಹಾಗೆಯೇ ಇದು ಫಲಿತಾಂಶ ಕೂಡ ಹಾಗೇ ಬರ್ತಾಯಿತ್ತು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ನೋಡಿದಾಗ ನೋಡಿ, ಕಳೆದ ಪಶ್ಚಿಮ ಬಂಗಾಳ ಎಲೆಕ್ಷನ್ ನೋಡಿದರೆ ಅಲ್ಲಿಯ ಮತದಾನ ಆಗಿದ್ದು ಸುಮಾರು 70-72%. ಅದು ಹೆಚ್ಚು ಕಡಿಮೆ ಇರ್ಬೋದು, 1-2%. 78 ಅದು ಅಲ್ಲಿವರೆಗೆ ನಡೆದಂಥ ಅತ್ಯಂತ ಹೆಚ್ಚಿನ ಒಂದು ಮತದಾನ. ಸೊ ಆವಾಗ ನಾವೇನು ಅಂದ್ಕೊಂಡ್ವಿ, ಕೆಲವರು ಅಂದ್ಕೊಂಡ್ರು ಇದು ವೋಟ್ ಫಾರ್ ಚೇಂಜ್ ಅಂತ. ಆದರೆ ಅದು ಆಗಿದೆ ಬೇರೆ. ಜೈಬೇರಿ ಆಯಿತು TMC ಪಕ್ಷದ್ದು. TMC ಆಗಲೇ ಅಲ್ಲಿ ಅಧಿಕಾರದಲ್ಲಿತ್ತು, ಮತ್ತು ಅವರು ಅಧಿಕಾರಕ್ಕೆ ಬಂದರು. ಸೊ ಇದೇನು ಸೂಚಿಸುತ್ತೆ ಅಂದರೆ, ಇದು ಯಾವ ರೀತಿಯಲ್ಲೂ ಬೇಕಾದ್ರೂ ಹೋಗ್ಬೋದು, ಅದನ್ನು ಯಾವ ರೀತಿಯಲ್ಲಿ ಕೂಡ ನಾವು ಇಂಟರ್ಪ್ರಿಟ್ ಮಾಡ್ಬೋದು. ಒಂದೇ ಎಕ್ಸಿಸ್ಟಿಂಗ್ ರೂಲಿಂಗ್ ಪಾರ್ಟಿ ಏನಿದೆ ಅದೇ ಮತ್ತೆ ವಾಪಸ್ ಬರ್ಬೋದು, ಬರೋ ಚಾನ್ಸಸ್ ಜಾಸ್ತಿ ಅಂತ ನನಗನ್ಸುತ್ತೆ ಇತ್ತೀಚಿನ ಒಂದು ಫಲಿತಾಂಶಗಳನ್ನು ನೋಡಿದರೆ. ಹಾಗಾಗಿ ಈ ಬಾರಿ ಕೂಡ ಈ ಸಮೀಕ್ಷೆ ಕೂಡ ಅದನ್ನೇ ಹೇಳ್ತಾ ಇದೆ. ಮತ್ತು ಪ್ರಥಮ ಬಾರಿಗೆ ಬಿಹಾರ್ನಲ್ಲಿ ಇಷ್ಟು ಜಾಸ್ತಿ ಜನ ವೋಟ್ ಮಾಡಿದ್ದಾರೆ. ಬಟ್ ಇಲ್ಲಿ ಒಂದೇನಾಗತ್ತೆ ಅಂದರೆ, ಇಲ್ಲಿ ಯಾರ್ಯಾರು ಹೆಚ್ಚಿಗೆ ವೋಟ್ ಮಾಡಿದ್ದಾರೆ, ಯುವಕರು, ಮಹಿಳೆಯರು, ಈ ರೀತಿಯಲ್ಲಿ
ಅದನ್ನು ನಾವು ನೋಡಬೇಕಾಗುತ್ತೆ. ಆದರೆ ಆ ಒಂದು ಅಂಶಗಳು ನಮಗೆ ಈಗ ಸಾಮಾನ್ಯವಾಗಿ ನಾವು ಈ ಹಳ್ಳಿಗಾಡಿನ ಪ್ರದೇಶಗಳು ಜಾಸ್ತಿ ಇರುವಂತಹ ಪ್ರದೇಶಗಳಲ್ಲಿ ಹೆಚ್ಚು ಮತದಾನ ಆಗುತ್ತೆ ಅಂತೇಳಿ. ಆದರೆ ಬಿಹಾರದಲ್ಲಿ ಈ ಎಲ್ಲವೂ ಕೂಡ ಆ್ಯಕ್ಚುಲಿ ನಾವು ನಾರ್ಮಲ್ ಅನಾಲಿಸಿಸಲ್ಲಿ ಹೇಳ್ತೀವಲ್ಲ, ಈ ಎಲೆಕ್ಷನ್ ವೋಟಿಂಗ್ ಜಾಸ್ತಿ ಆಗುವಂಥ ಪರ್ಸೆಂಟೇಜಲ್ಲಿ ಇರುತ್ತೆ, ಹಳ್ಳಿ ಪ್ರದೇಶಗಳು ಜಾಸ್ತಿ ಆಗುತ್ತೆ, ಬಡತನ ಇದ್ದಲ್ಲಿ ಜಾಸ್ತಿ ಆಗುತ್ತೆ, ಈ ರೀತಿಯಾದಂಥದ್ದನ್ನು ಹೇಳ್ತೀವಿ. ಆದರೆ ಬಿಹಾರದಕ್ಕೆ ಕಂಪ್ಲೀಟ್ ವ್ಯತಿರಿಕ್ತ ಇದೆ. ಇದರಲ್ಲಿ ಒಂದು ಮೈಗ್ರೇಷನ್ ಕೂಡ ಬಹಳ ದೊಡ್ಡ ರೋಲ್ ಇದೆಯಾ ಅಂತ ಅನ್ಸುತ್ತಾ, ಅಥವಾ ಆ ಕಾರಣಕ್ಕಾಗಿ ಹಿಂಗೆ ಆಗ್ತಿದೆ? ಹೌದು, ನೀವು ಮೈಗ್ರೇಷನ್ ಅಂತ ಹೇಳಿದಾಗ ನನ್ನ ನೆನಪಾಯ್ತು ನೋಡಿ. ಇದು ಅವರ ಛತ್ ಹಬ್ಬ ಏನಿದೆ, ಆ ಹಬ್ಬದ ನಂತರ ಬರ್ತಾ ಇದೆ ಇದು. ಹೌದು, ಎಲೆಕ್ಷನ್. ಹೌದು. ಹಾಗಾಗಿ ಎಷ್ಟೋ ಜನ ಮೈಗ್ರೇಷನ್ ಮಾಡಿದವರು, ಅಂದರೆ ಇಲ್ಲಿ ಹೊರಗಡೆ ಕಾರ್ಮಿಕರಾಗಿ ಹೊರಗಡೆ ಬಂದವರು ಬೇರೆ ರಾಜ್ಯಗಳಿಗೆ ವಾಪಸ್ ಹೋಗಿದ್ದಾರೆ. ಅವರು ಎಲೆಕ್ಷನ್ ಇದೆ ಅಂತ ತಮ್ಮ ಒಂದು ಏನು ರಜೆಗಳ ದಿನಗಳಿದೆ ಅದನ್ನು ಬಹುಶಃ ಮುಂದುವರಿಸಿ ಎಲೆಕ್ಷನ್ ಮತದಾನ ಮಾಡಿ ಬಂದಿರ್ಬೋದು ಅಂತ ಒಂದು ಅವರದ್ದು ವೋಟ್ ಯಾರಿಗೆ ಹೋಗುತ್ತೆ, ಅವರು ಇದನ್ನು ಯಾವ ರೀತಿಯಲ್ಲಿ ನೋಡ್ತಾರೆ, ತಾವು ಹೊರಗಡೆ ಹೋಗಿರೋದು ತಮ್ಮ ಕುಟುಂಬಗಳಿಗೆ ಒಳ್ಳೆಯದಾಗಿದೆಯಾ ಅಥವಾ ಇಲ್ವಾ, ನಾನು ಬಿಹಾರದ ಒಳಗಡೆನೇ ಇದ್ದರೆ ನನಗೆ ಯಾವ ರೀತಿಯಲ್ಲಿ ಇದೊಂದು ಸಹಾಯ ಆಗ್ತಾಯಿತ್ತು ಅಥವಾ ಸಹಾಯ ಆಗ್ತಾ ಇರಲಿಲ್ಲ, ಇದು ಒಂದು ಅಂಶ. ಮತ್ತು ಇನ್ನೊಂದು ಅಂಶ ನಾವು ನೋಡಬೇಕು ಅಂದರೆ, ಕಳೆದ ಬಾರಿ ನಿತೀಶ್ ಕುಮಾರ್ ಅವರ ಏನು ಪರ್ಫಾರ್ಮೆನ್ಸ್ ಏನಿತ್ತು ಅದು ಅಷ್ಟೇನೂ ಆಶಾದಾಯಕವಾಗಿರಲಿಲ್ಲ ಅವರಿಗೆ. ಆದರೆ ಅದು ಯಾಕೆ ಆಯಿತು ಅಂತ ಒಂದು ವಿಶ್ಲೇಷಣೆ ಏನಂದರೆ, 2020 ಕೋವಿಡ್ ಆದ ನಂತರದ ಎಲೆಕ್ಷನ್, ಅದರಲ್ಲಿ ಬಿಹಾರ ಸ್ಟೇಟ್ ಗೌರ್ಮೆಂಟ್ದು ರೋಲ್ ಏನಿತ್ತು, ಅವರು ಚೆನ್ನಾಗಿ ಆಡಳಿತ ನಡೆಸಿರಲಿಲ್ಲ ಕೋವಿಡ್ ಸಮಯದಲ್ಲಿ ಅಂತ ಒಂದು ಜನಸಾಮಾನ್ಯರಲ್ಲಿ ಒಂದು ಇತ್ತು. ಸೊ ಬಹುಶಃ ಜನ ಈ ಕೋವಿಡ್ನಿಂದಾಗಿ ನಿತೀಶ್ ವಿರುದ್ಧ ಮತ ಚಲಾಯಿಸಿರ್ಬೋದು ಅನ್ನೋ ಒಂದು ಅಂಶನೂ ಇದು. ಆದರೆ ಈಗ ಅದು ಬಹುಶಃ ಅವ್ರಿಗೆ ಚೇಂಜ್ ಆಗಿರ್ಬೋದು. ಸೊ ನಿತೀಶ್ ಕುಮಾರ್ ಪರವಾಗಿ ಈಗ ಮತಗಳು ಜಾಸ್ತಿ ಬಿದ್ದರೂ ಬೀಳ್ಬೋದು. ಮತ್ತು ಈ ಸ್ಕೀಮ್ಗಳನ್ನ ಏನು ಕೊಟ್ಟಿದ್ದಾರೆ, ಒಂದು ಕ್ಲಾರಿಫಿಕೇಶನ್, ನಾನು ಏನು ಅವಾಗ ಹೇಳಿದೆ, ಮುಖ್ಯಮಂತ್ರಿ ಮಹಿಳಾ ರೋಜ್ಗಾರ್ ಯೋಜನಾ ಅದು ಪ್ರಧಾನಮಂತ್ರಿಯವರು ಲಾಂಚ್ ಮಾಡಿದ್ದು 10,000 ರೂಪಾಯಿ. ಅದು ಆಗಿದ್ದು 10ನೇ ತಾರೀಕು, ಅಕ್ಟೋಬರ್ 10ನೇ ತಾರೀಕು. ಸೊ ಇಟ್ಸ್ ನಾಟ್ ಗಠಬಂಧನ್ ಪ್ರೋಗ್ರಾಮ್ ಅಲ್ಲ, ಅದು ನಿತೀಶ್ ಕುಮಾರ್ ಅವರ ಪ್ರೋಗ್ರಾಮ್. ಇಲ್ಲಿ ಇನ್ನೊಂದು, ನಿತೀಶ್ ಕುಮಾರ್ ಅವರು ಸಾರಾಯಿ ನಿಷೇಧ ಮಾಡಿರುವಂಥ ವಿಚಾರದ ಬಗ್ಗೆ ಇದು ಬಹಳ ದೊಡ್ಡ ಚರ್ಚೆ ನಡೀತಾ ಇದೆ. ಆದರೆ ಕೆಲವರು ಜನ ಅಲ್ಲಿ ಹಿಂಗೆ ಚಾಲೆಂಜ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ನಾನು ಬೇಕಿದ್ರೆ ನಿತೀಶ್ ಕುಮಾರ್ ಅವ್ರ ಮನೆಗೂ ಕೂಡ ಸಾರಾಯಿಯನ್ನು ಸಪ್ಲೈ ಮಾಡಿಸ್ಕೊಡ್ತೀನಿ ಅಂತ, ತರಿಸ್ಕೊಡ್ತೀನಿ ಅನ್ನೋಂಥ ಚಾಲೆಂಜ್ ಮಾಡುವಂಥದ್ದು ಕೂಡ ಪದ್ಧತಿ ಇದೆ. ಅಂದರೆ ನಿಷೇಧ ಇದೆ, ಆದರೆ ಸಿಗ್ತಾ ಇದೆ ಅನ್ನುವಂಥ ಅಭಿಪ್ರಾಯ ಕೂಡ. ಇವು ಈ ಮಹಿಳೆಯರ ಮನ ಗೆಲ್ಲೋದಕ್ಕೆ ಸಾರಾಯಿ ನಿಷೇಧ ಬಹಳ ಮುಖ್ಯವಾದಂಥ ಒಂದು ಅಂಶ ಅಂತೇಳಿ ನಿತೀಶ್ ಅವರ ನಾಯಕತ್ವ ವಿಚಾರದಲ್ಲಿ ಇರುವಂಥದ್ದು. ಅದು ಎಷ್ಟರ ಮಟ್ಟಿಗೆ ಈ ಬಾರಿಯ ಚುನಾವಣೆಯಲ್ಲಿ ಕೂಡ ಅದರ ಪರಿಣಾಮಗಳು ಇರುತ್ತೆ ಅಂತ ಅನಿಸುತ್ತೆ, ಎಷ್ಟರ ಮಟ್ಟಿಗೆ ಅದು ಕೆಲಸ ಮಾಡುತ್ತೆ ಅಂತ ನೋಡಿ. ಐ ಥಿಂಕ್ ಇದು ಎರಡೂ ದೃಷ್ಟಿನಲ್ಲೂ ಬಹುಶಃ ವರ್ಕ್ ಮಾಡುತ್ತೆ ಅಂತ ನನಗೆ ಅನ್ಸುತ್ತೆ. ನಾನು ಅಲ್ಲಿಯ ಒಬ್ಬರು ವಿಶ್ಲೇಷಕರ ಹತ್ರ ಮಾತಾಡ್ತಾ ಇದ್ದೆ. ಅವ್ರು ಹೇಳಿದರು, ಮಹಿಳೆಯರು ಈ ಬಾರಿ ಲಾ ಆ್ಯಂಡ್ ಆರ್ಡರ್ ಬಗ್ಗೆ ತುಂಬ ಸಂತೋಷದಿಂದ ಇದ್ದಾರೆ ಅಂತ. ಮಹಿಳೆಯರು, ಅದು ಅವರ ಹೇಳಿಕೆ. ಅದು ಅವ್ರು ಏನು ಹೇಳಿದರು ಅಂದರೆ, ಮನೆ ಒಳಗಡೆ ಒಂದು ರೀತಿಯ ಸಂತೋಷ ಇದೆ, ಯಾಕಂದರೆ ಗಂಡ ಕುಡ್ಕೊಂಡು ಬರೋದಿಲ್ಲ ಅನ್ನುವ ಒಂದು ಮನೆ ಒಳಗಡೆ ಇರುವಂಥ ಸೆಕ್ಯೂರಿಟಿ, ಮನೆ ಹೊರಗಡೆ ಲಾ ಆ್ಯಂಡ್ ಆರ್ಡರ್ ಸೆಕ್ಯೂರಿಟಿ ಇದೆ. ಇದು ಕೆಲವು ಮಹಿಳೆಯರು ಹೇಳ್ತಾರೆ ಅಂತ ಅವರು ಹೇಳ್ತಾಯಿದ್ರು. ಅದು ಎಷ್ಟು ಮಟ್ಟಿಗೆ ನಿಜ ಅಂತ ನನಗೆ ಗೊತ್ತಿಲ್ಲ, ಆದರೆ ಇದೊಂದು ಫೀಲಿಂಗ್ ಇದೆ ಮಹಿಳೆಯರಲ್ಲಿ ಅಂತ ಒಂದು ವಿಶ್ಲೇಷಣೆ. ಆದರೆ ಆದರೆ ಈ ಒಂದು ಪ್ರೊಹಿಬಿಷನ್ ಏನಿದೆ ಇದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗಿದೆ ಅಂತ, ಇದೊಂದು ನೊಗೆ ಪಾಟೀಲ್ ಅನ್ನೋ ವಿಷಯ ಕೂಡ ಆಗಿದೆ ಬಿಹಾರದಲ್ಲಿ. ಹೌದು. ಇಲ್ಲಿ ರಮೇಶ್ ಬಾಬು ಅವರೇ ಭಾಳ ಮುಖ್ಯವಾಗಿ ಆರಂಭದಲ್ಲಿ ಕೇಶವ್ ಅವರು ಕೂಡ ಮಾತಾಡ್ತಾ ಒಂದು ಮಾತನ್ನು ಹೇಳಿದರು, RJDಯ ಟಿಕೆಟ್ಗಳನ್ನು ಅಂತಿಮಗೊಳಿಸಿರುವಂಥದ್ದೇ ಲಾಲು ಪ್ರಸಾದ್ ಯಾದವ್ ಅವರು. ಹಾಗಾಗಿ ಇದು ಜಂಗಲ್ ರಾಜ್ ಅನ್ನುವಂಥದ್ದನ್ನು ನಾವು ಪ್ರಚಾರ ಮಾಡಬೇಕಾಗಿರುತ್ತೆ, ಅನಿವಾರ್ಯ ಆಗಿತ್ತು. ಯಾಕಂತ ಹೇಳಿದ್ರೆ ಲಾಲು ಅವರೇ ಮತ್ತೆ ಅಧಿಕಾರದ, ಯಾರೇ ಮುಖ್ಯಮಂತ್ರಿ ಆದರೂ ಕೂಡ ಲಾಲು ಅವರೇ ಅದರ ಅಧಿಕಾರವನ್ನು ನಡೆಸ್ತಾ ಇರ್ತಾರೆ, ಹಾಗಾಗಿ ಜಂಗಲ್ ರಾಜ್ ಅನ್ನೋದನ್ನು ಹೇಳಿದ್ವಿ ಅಂದ್ಕೊಂಡು. ಈ ವಿಚಾರಗಳಲ್ಲಿ ಲಾಲು ಅವರ ಇಮೇಜ್ ಇವತ್ತು ಕೂಡ ಕಾಂಗ್ರೆಸ್ಗೆ ಹೊಡೆತವನ್ನು ಕೊಡುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? RJDನಲ್ಲಿ ಟಿಕೆಟು ಲಾಲೂರು ಅಲ್ದಲೇ ಅಮಿತ್ ಶಾ ಫೈನಲ್ ಮಾಡೋಕ್ಕಾಗಲ್ಲ, ಅವರೇ ಫೈನಲ್ ಮಾಡೋದು, ಅವರೇ ಮಾಡಲೂಬೇಕು. ಮತ್ತು ನಮ್ಮ ಭಾರತದಲ್ಲಿ ಈಗ ಈ ಕುಟುಂಬ ರಾಜಕಾರಣದ ಬಗ್ಗೆ ಚರ್ಚೆ ಅಂತ ಪ್ರಾಮುಖ್ಯತೆಯನ್ನು ಇಟ್ಕೊಂಡಿಲ್ಲ, ಎಲ್ಲ ಪಾರ್ಟಿಲೂ ನಡೀತಾ ಇದೆ. ಈಗ RJDನಲ್ಲಿ ಲಲ್ಲು ಟಿಕೆಟ್ ಕೊಟ್ಟರೆ BJPಯಲ್ಲಿ ಯಾರು ಕೊಡ್ತಾರೆ? ಸಂಘ ಪರಿವಾರದವ್ರು ಕೊಡ್ತಾರೆ. ಸೊ ಅದೆಲ್ಲ ಓಪನ್ ಸೀಕ್ರೆಟ್, ಅದು ಪ್ರಶ್ನೆಯೇ ಇಲ್ಲ. ರಾಜಕೀಯ ಚರ್ಚೆಗೆ ಈ ಥರದ್ದು ಹುಟ್ಟಾಗ್ತಾರೆ ಬಿಟ್ಟರೆ ಆ ಪ್ರಶ್ನೆ ಇಲ್ಲ. ಮತ್ತು ಅವ್ರ ಪಾರ್ಟಿನಲ್ಲಿ ಅವರೇ ಸುಪ್ರೀಮು, RJDನಲ್ಲಿ ಲಲ್ಲು ಅವರೇ ಸುಪ್ರೀಮು, ಅವ್ರ ಮಗ ಇದ್ದಾರೆ, ಅವರು ಡಿಸೈಡ್ ಮಾಡ್ತಾರೆ, ಅವರ ಪಾರ್ಟಿಗೆ ಸಂಬಂಧಪಟ್ಟಂಥದ್ದು. ಇವರು ರಾಜಕೀಯವಾಗಿ ಇವರು ಅನಿವಾರ್ಯವಾಗಿ ಚರ್ಚೆ ಮಾಡ್ತಾಯಿದ್ದಾರೆ ಬಿಟ್ಟರೆ
ಸೊ ಇವತ್ತು ಬಿ ಜೆ ಪಿನಲ್ಲಿ ನೀವು ಟಿಕೆಟ್ ಕೊಡೋದು ಒಂದೇ ಅಲ್ಲ, ಸರ್ಕಾರನ ಕಂಟ್ರೋಲ್ ಮಾಡೋದು ಸಹ ಆರ್ ಎಸ್ ಎಸ್ಸೇ. ಇವತ್ತು ಸಂತೋಷ್ ಅವ್ರು ಯಾರು ಎಲೆಕ್ಟೆಡ್ ಪರ್ಸನ್ನ, ಅವರು ಇಡೀ ಕೇಂದ್ರ ಸರ್ಕಾರದಲ್ಲಿ ಆರ್ ಎಸ್ ಎಸ್ ಪರವಾಗಿ ಕೂತ್ಕೊಂಡು ಸರ್ಕಾರನ ಕಂಟ್ರೋಲ್ ಮಾಡೋಂಥ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಆರ್ ಜೆ ಡಿ ಮೇಲಾಗಲಿ, ಕಾಂಗ್ರೆಸ್ ಪಾರ್ಟಿ ಮೇಲಾಗಲಿ, ಇನ್ನೊಂದು ಪಕ್ಷದ ಮೇಲಾಗಲಿ ಈ ಥರದ ಆರೋಪ ಮಾಡ್ಕೊಳ್ಳೋಂಥ ನೈತಿಕ ಶಕ್ತಿಯನ್ನು ಬಿ ಜೆ ಪಿ ಇವತ್ತು ಕಳ್ಕೊಂಡಿದೆ. ಅವೆಲ್ಲ ರಾಜಕೀಯವಾಗಿ ಸುಮ್ಮನೆ ಚುನಾವಣಾ ಪ್ರಚಾರ ಬಿಟ್ಟರೆ ಜನನೂ ಅವರಲ್ಲಿ ಯಾರೂ ಆಸಕ್ತಿ ಇಟ್ಕೊಂಡಿಲ್ಲ. ಮತ್ತು ಅರುಣ್ ಅವ್ರು ಹೇಳ್ದಂಗೆ ಇವತ್ತು ಏನು ಪಾನ ನಿಷೇಧ ಅಂತ ಓಪನಾಗಿ ಹೇಳಿದರೆ ಬಿಟ್ಟರೆ ಅಕ್ರಮ ಮಾರಾಟ ಇವತ್ತು ನಡೀತಾ ಇದೆ. ಬಿಹಾರದಲ್ಲಿ ಎಲ್ಲರೂ ಸಿಗುತ್ತೆ ನಿಮ್ಗೆ ಲಿಕ್ಕರು. ಸೊ ಸರ್ಕಾರಕ್ಕೆ ಬರೋಂಥ ಅಧಿಕೃತ ಆದಾಯ ತಪ್ಪಿದೆ ಬಿಟ್ಟರೆ ಅದರಿಂದ ಏನು ಅಂಥ ಮಾರ್ಪಾಟೇನಾಗಿಲ್ಲ, ಕ್ರೈಮ್ ರೇಟು ಕಡಿಮೆ ಆಗಿಲ್ಲ. ಮತ್ತು ಭಾಳ ಪ್ರಮುಖವಾಗಿ ನನ್ನ ಕೇಶವಪ್ರಸಾದ್ ನನ್ನ ಸ್ನೇಹಿತರು ಹೇಳಿದ್ರು, ವೋಟ್ ಚೋರಿಗೆ ಸಂಬಂಧಪಟ್ಟಂಗೆ ಕೆಲವು ವಿಷಯಗಳನ್ನ ಎತ್ತಿದ್ರು. ಕರ್ನಾಟಕದಲ್ಲಿ 136 ಸೀಟ್ ಗೆದ್ದಿಲ್ವಾ? ಹೌದು, 136 ಯಾಕೆ ಗೆದ್ದುವು? ನೀವು ಚಿಲ್ಮೆ ಇಟ್ಕೊಂಡು ಮಾಡಕ್ಕೆ ಕೊಟ್ರಲ್ಲ ಬೆಂಗಳೂರಲ್ಲಿ ಅವಾಂತರಗಳನ್ನ ಸಂಸ್ಥೆ ಮೂಲಕ, ಅದನ್ನು ತಡೆದಿದ್ದರಿಂದ 136 ಬಂದವು. ಇಲ್ಲಾಂದ್ರೂ ಇಲ್ಲೂ ಪರಿಸ್ಥಿತಿ ಭಿನ್ನವಾಗಿರೋದು. ಯಾರ್ಯಾರು ಚಿಲ್ಮೆ ಜನಕರಿದ್ದಾರೆ ಇಲ್ಲಿ ಬೆಂಗಳೂರಲ್ಲಿ, ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ. ಆಳಂದದಲ್ಲಿ ಐ ಆಮ್ ದ ಕಂಪ್ಲೇನೆಂಟು, 6,000 ವೋಟು ಎಲ್ಲೆಲ್ಲೋ ನೇಪಾಳದಲ್ಲಿ ಕೂತ್ಕೊಂಡು, ವೆಸ್ಟ್ ಬೆಂಗಾಲಲ್ಲಿ ಕೂತ್ಕೊಂಡು, ಬಿಹಾರದಲ್ಲಿ ಕೂತ್ಕೊಂಡು ಓಟ್ಗೆ 80 ರೂಪಾಯಿ ಕೊಟ್ಕೊಂಡು ಯಾವುದೋ ಮೊಬೈಲಲ್ಲಿ ವೋಟ್ ಡಿಲೀಟ್ ಮಾಡೋರು ಯಾರು? ಇವತ್ತು ಎನ್ಕ್ವೈರಿ ಆಗ್ತಾ ಇದೆ. ರಮೇಶ್ ಅವರು ಮಾತಾಡ್ತೀನಿ ಇಲ್ಲಿ. ಬಹಳ ಮುಖ್ಯವಾಗಿ ವೋಟ್ ಅಂದರೆ ಎಷ್ಟೆಷ್ಟು ಸೀಟ್ಗಳು ಬರಬಹುದು, ಪಕ್ಷವಾರು ಎಷ್ಟೆಷ್ಟು ಸೀಟ್ಗಳು ಬರಬಹುದು ಅನ್ನೋದ್ರ ಬಗ್ಗೆ ಕೂಡ ನ್ಯೂಸ್ 18 ನಡೆಸಿರುವಂತಹ ಸಮೀಕ್ಷೆಯ ಪ್ರಕಾರವಾಗಿ ಬಿಜೆಪಿ 55ರಿಂದ 65 ಸೀಟ್ಗಳು, JDU 60ರಿಂದ 70 ಸೀಟ್ಗಳನ್ನು ಗೆಲ್ಲುವ ಸಾಧ್ಯತೆ ಇದೆ ಅಂತ ಹೇಳಿ. ಅಂದರೆ JDU ನಂಬರ್ ಕಳೆದ ಬಾರಿಗಿಂತ ಮೇಲೆ ಬರುವಂತಹ ಚಾನ್ಸಸ್ ಗೋಚರಿಸ್ತಾ ಇದೆ. ಹಾಗೆಯೇ RJD 50ರಿಂದ 60, ಕಾಂಗ್ರೆಸ್ 15ರಿಂದ 20. ಯಾಕಂದರೆ ಕಾಂಗ್ರೆಸ್ ಕಳೆದ ಬಾರಿಯೂ ಕೂಡ ಕಾಂಗ್ರೆಸ್ಗೆ ಹೆಚ್ಚು ಸೀಟ್ಗಳನ್ನು ಬಿಟ್ಟುಕೊಟ್ಟಿತ್ತು, ಆದರೆ ಕಾಂಗ್ರೆಸ್ನ ಗೆಲುವಿನ ರೇಟಿಂಗ್ ಬಹಳ ಕಡಿಮೆ ಇತ್ತು. ಇದರಿಂದಾಗಿ ಕಳೆದ ಬಾರಿಯೂ ಕೂಡ ಮಹಾಗಠಬಂಧನ್ ಕುಸಿದು ಬೀಳೋದರಲ್ಲಿ ಬಹಳ ಮುಖ್ಯ ಕಾರಣ ಆಗಿದ್ದಿತ್ತು. ಈ ಬಾರಿಯೂ ಕೂಡ ಬಹುತೇಕ ಅದೇ ರೀತಿಯಂಥ ರಿಸಲ್ಟನ್ನು ಗೋಚರಿಸುತ್ತೆ. ಆದರೆ ಕಳೆದ ಬಾರಿ ಏನು ನಂಬರ್ 1 ಪೊಸಿಷನಲ್ಲಿತ್ತು RJD, ಅದು ಈ ಬಾರಿ ಗೋಚರಿಸ್ತಾ ಇಲ್ಲ ಅಂತೇಳಿ. ಅಂದರೆ ಸಮೀಕ್ಷೆ ಹೇಳ್ತಾ ಇರೋ ಪ್ರಕಾರವಾಗಿ RJD ನಂಬರ್ 1 ಪೊಸಿಷನ್ಗೆ ಹೋಗುವಂತಹ ಚಾನ್ಸಸ್ ಕಡಿಮೆ ಇದೆ. ಆದರೆ JDU ನಂಬರ್ 1 ಪೊಸಿಷನ್ಗೆ ಹೋಗಿ ನಿಲ್ಲಬಹುದು ಅಂತೇಳಿ. CPIML 10ರಿಂದ 15 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಳುವಂತಹ ಸಾಧ್ಯತೆ ಇದೆ ಅಂತೇಳಿ. ಮತ್ತು ವಿಶೇಷವಾಗಿ ಇಲ್ಲಿ ಜನ್ಸುರಾಜ್ ಪಾರ್ಟಿಯು ಕೂಡ ತನ್ನ ಛಾಪು ಮೂಡಿಸೋದಕ್ಕೆ ಸಾಧ್ಯ ಆಗಬಹುದು ಅನ್ನುವಂಥದ್ರ ಬಗ್ಗೆ ಸಮೀಕ್ಷೆಯ ಮಾಹಿತಿಗಳು ಸಿಗ್ತಾ ಇದೆ. ಸಂದರ್ಭದಲ್ಲಿ ಅದು 10 kg ಇತ್ತು, ಅದನ್ನು ಕಡಿಮೆಗೊಳಿಸಿ ಈಗ ಈ ಒಂದು ಹಂತದಲ್ಲಿ ನಿರಂತರವಾಗಿ ನಡೀತಾ ಇದೆ. ಹಾಗಾಗಿ ಅಲ್ಲಿರುವಂಥ ಪ್ರತಿಯೊಬ್ಬ ಮತದಾರನಿಗೆ, ಅಂದರೆ ಕಟ್ಟಕಡೆಯ ವ್ಯಕ್ತಿಯಿಂದ ಅದರಲ್ಲಿ ಎಲ್ಲರೂ ಇದ್ದಾರೆ, ಮುಸಲ್ಮಾನರು ಒಳಗೊಂಡಂತೆ ಅವ್ರಿಗನ್ಸಿದೆ ಭಾರತೀಯ ಜನತಾ ಪಕ್ಷ ಮತ್ತು JDU ಏನಿದೆ ಇದು ನಮ್ಮ ಜೊತೆಯಲ್ಲಿ ನಿಂತಿದೆ, ನಮ್ಮ ಜೀವನದ ಪರಿಸ್ಥಿತಿಯನ್ನು ಬದಲಾವಣೆ ಮಾಡುವಂಥ ನಿಟ್ಟಿನಲ್ಲಿ ನಮ್ಮನೆ ಅಡುಗೆ ಮನೆ ಒಳಕ್ಕೂ ಬಂದಿದೆ ಇದು ಅನ್ನುವಂಥದ್ದು ಗೊತ್ತಿತ್ತು. ಅದು ಮೊದಲನೇ ಹಂತ. ಎರಡನೇದು, ಇದಕ್ಕೆ ಪೂರಕವಾಗಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಏನೇನಾಯಿತೋ, ರಸ್ತೆ ಇರಬಹುದು, ಟ್ರೈನ್ ಫೆಸಿಲಿಟಿ ಇರ್ಬೋದು, ಏರ್ಪೋರ್ಟ್ಸ್ ಇರ್ಬೋದು, ಇದೆಲ್ಲವೂ ಸಹ ಆ್ಯಡ್ ಆನ್ ಆಯಿತು. ಮತ್ತು ಅಲ್ಲಿಯ ಹುಡುಗರು ಯಾರು ಹೊರಗಡೆ ಉದ್ಯೋಗ ಹುಡ್ಕೊಂಡು ಹೋಗ್ತಾ ಇದ್ರೋ ಅವ್ರಿಗೆ ನಾವು ಇಲ್ಲೇ ಉದ್ಯೋಗ ಯಾಕೆ ಸೃಷ್ಟಿಸಬಾರ್ದು ಅನ್ನುವಂಥ ಚಿಂತನೆಗಳು ಸಿಕ್ಕಿ ಆ ನಿಟ್ಟಿನಲ್ಲಿ ಪ್ರಯತ್ನ ಜಾರಿಯಾಗೋಗಿತ್ತು. ಹಾಗಾಗಿ ನಾನು ಆವಾಗಲೇ ಹೇಳಿದಂತೆ 2004ರಿಂದ 14 ತನಕ UPA ಸರ್ಕಾರ ಇದ್ದಾಗ ನಿಜವಾದಂಥ ಅಭಿವೃದ್ಧಿ, ಅದಕ್ಕೆ ಬೇಕಾದಂಥ ಹಣ ಬಿಡುಗಡೆ ಆಗಿರಲಿಲ್ಲ. 2014 ನಂತರವೇ ಆ ನಿಜವಾದಂಥ ಬದಲಾವಣೆ ಆಗ್ತಾ ಇರುವಂಥದ್ದು. ಹಾಗಾಗಿ ಗ್ರೌಂಡಲ್ಲಿ ನಾವು ತಳಮಟ್ಟದ ವ್ಯಕ್ತಿಯನ್ನು ಜೋಡಿಸ್ಕೊಳ್ಳುವಂಥ ಕಾರ್ಯಕರ್ತರ ದೊಡ್ಡ ಪಡೆಯನ್ನು ಅಲ್ಲಿ ನಿರ್ಮಾಣ ಮಾಡ್ಕೊಂಡ್ಬಿಟ್ಟಿದ್ದೀವಿ. ನಮಗೆ ಪ್ರತಿಯೊಬ್ಬರ ನಾಡಿ ಮಿಡಿತ ನಮಗೆ ಗೊತ್ತಿತ್ತು. ಆ ಚುನಾವಣೆಗೂ ಸಹ ನಾವು ಒಂದು 3 ತಿಂಗಳಲ್ಲ 6 ತಿಂಗಳ ಹಿಂದೆಯಿಂದ ಲಾಸ್ಟ್ ಮೈಲ್ ಕನೆಕ್ಟ್ ಅನ್ನೋ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿ, ಸಣ್ಣ ಸಣ್ಣ ಸಭೆಗಳನ್ನು ಮಾಡಿ, ಅಲ್ಲಿಯ ವ್ಯಕ್ತಿಗಳನ್ನು ಏನಾಗಿದೆ ನಿಜವಾಗ್ಲೂ ಗ್ರೌಂಡ್ ರಿಯಾಲಿಟಿ ಏನು ಅನ್ನೋಂಥದ್ದನ್ನು ಅವ್ರನ್ನ ತಿಳಿಸ್ಬಿಟ್ಟಿದ್ವಿ. ಹಾಗಾಗಿ ಇವರು ಏನೇ ಅಬ್ಬರದ ಪ್ರಚಾರ ಮಾಡಿ ಬೇರೆ ಬೇರೆ ಕಾಂಬಿನೇಷನಲ್ಲಿ ವರ್ಕ್ ಮಾಡಿದ್ರು ಮಹಿಳಾ ಮತ್ತು ಯೂತ್ ಅನ್ನುವಂಥದ್ದು ಯಾವುದೇ ಒಂದಕ್ಕೆ ಸೀಮಿತ ಆಗಿರಲಿಲ್ಲ. ಮಹಿಳಾ ಮತ್ತು ಯೂತ್ ಅನ್ನುವಂಥದ್ದು ಅಕ್ರಾಸ್ ದ ಸ್ಪೆಕ್ಟ್ರಮ್, ಸಮಾಜದ ಎಲ್ಲ ವರ್ಗಗಳನ್ನು ನಾವು ಕಟ್ ಅಕ್ರಾಸ್ ಮಾಡಿಬಿಟ್ಟಿದ್ವಿ. ಹಾಗಾಗಿ ಅದಾಗಿತ್ತು. ಮತ್ತು ಇವರು ನಾವು ಹೇಳುವಂಥದ್ದು ಭಾರತೀಯ ಜನತಾ ಪಕ್ಷಕ್ಕೆ ನಮ್ಮದೇ ಆದಂಥ ಒಂದು ಕಾರ್ಯಪಡೆ ಇದೆ, ನಾವು ಸಂಘದಿಂದ ಯಾವುದೇ ರೀತಿಯಾದಂಥದ್ದು, ಅದು ನಮಗೆ ಪ್ರೇರಣಾ ಸ್ತೋತ್ರ, ಅಂದರೆ ವ್ಯಕ್ತಿ ನಿರ್ಮಾಣ ಮಾಡೋದು.
ಸಂಘದಿಂದ ಪ್ರೇರಣೆ ಪಡೆದಂಥ ವ್ಯಕ್ತಿ ಸಮಾಜದ ಎಲ್ಲ ಕಡೆಗೂ ಹೋಗ್ತಾರೆ, ಎಲ್ಲ ಕೆಲಸಗಳನ್ನು ತಗೊಳ್ತಾರೆ. ನಮ್ಮಲ್ಲಿರುವಂತಹ ವ್ಯವಸ್ಥೆನಲ್ಲಿ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ವ್ಯಕ್ತಿಗಳಿಗೆ ಜವಾಬ್ದಾರಿ ಕೊಟ್ಟಿರುತ್ತೆ. ಹಾಗಾಗಿ ನಾವು ಇಟಾಲಿಯಿಂದ ತಗೊಳ್ಳೋವಂತಹ ಒಂದು ಇದರಲ್ಲಿ ಏನು ಕೂತಿಲ್ಲ. ನಾವು ಸಂಘದ ಇಲ್ಲೇ ಈ ಮಣ್ಣಿನ ನೆಲ ಜಲ ಏನು ರಕ್ಷಣೆ ಮಾಡಬೇಕು ಅಂತೀವೋ ಅದ್ರ ಪ್ರಕಾರ ನಾವು ತಗೊಳ್ತೀವಿ, ಕೆಲಸ ಮಾಡ್ತೀವಿ. ಮತ್ತು ಇನ್ನೊಂದು ಸಂಗತಿ ನಾನು ಕ್ಲಿಯರ್ ಮಾಡ್ಬಿಡ್ತೀನಿ. ಮತ್ತು ಇನ್ನೊಂದು, ಈ ಒಂದು ಸಂದರ್ಭದಲ್ಲಿ ನಾವು ನಿತೀಶ್ ಕುಮಾರ್ ಅವ್ರ ಜೊತೆನಲ್ಲಿ ಬಲವಾಗಿ ನಿಂತಿದ್ದೀವಿ. ನಿತೀಶ್ ಕುಮಾರ್ ಅವರೇ ನಮ್ಮ ಫೇಸು. ಮತ್ತು ಅಮಿತ್ ಶಾ ಅವರು ಕೊಟ್ಟಿರುವಂತಹದ್ರಲ್ಲಿ ಯಾವುದೇ ರೀತಿಯಾದಂಥ ತಪ್ಪಿಲ್ಲ. ಚುನಾವಣೆ ಆದ ನಂತರ ಅಲ್ಲಿಯ ಯಾರು ಶಾಸಕರು ಇರ್ತಾರೋ ಅವ್ರು ನಿರ್ಧಾರ ಮಾಡ್ತಾರೆ. ಇದು ಸಾಮಾನ್ಯ ಸಂಗತಿ, ಇದು ಎಲ್ಲ ಕಡೆನೂ ಗೊತ್ತಾಗುವಂಥದ್ದೇ. ಕರ್ನಾಟಕದಲ್ಲಿ ಆಗುವಂತಹ ಇವತ್ತಿನ ಗೊಂದಲ ಆಗದೇ ಇರಲಿ. ಲಾಸ್ಟ್ ಪಾಯಿಂಟ್ ರಮೇಶ್ ಬಾಬು, ಒಂದೇ ಒಂದು ಸಣ್ಣ ಉತ್ತರ. ಕೇಶವ ಪ್ರಸಾದ್ ಅವರು ಪಾಪ ಸಂಘ ಪರಿವಾರದಿಂದ ಬಂದವರು, ಇಟಲಿ ಪ್ರಸ್ತಾಪ ಮಾಡಿದ್ರಿಂದ ಅವರು ಇಟಲಿ ಮೇಲೆ ಭಾಳ ಪ್ರೀತಿ ಇದೆ ಮುಂಚೆಯಿಂದಲೂ, ನಾನು ಒಪ್ಕೋತೀನಿ. ಯಾಕೆಂದರೆ ಇಟಲಿಯ ಸರ್ವಾಧಿಕಾರಿ ಮುಸೋಲಿನಿಯ ಕರಿಟೋಪಿಯನ್ನು ಸಮವಸ್ತ್ರವಾಗಿ ಸ್ವೀಕರಿಸಿದಂಥವ್ರು ಸಂಘ ಪರಿವಾರದವರು. ಅದೇ ರೀತಿ ಇನ್ನೊಬ್ಬ ಹಿಟ್ಲರ್ನ ಚಡ್ಡಿಯನ್ನು ಯೂನಿಫಾರ್ಮ್ ಆಗಿ ಸ್ವೀಕಾರ ಮಾಡಿದಂಥವ್ರು ಸಂಘ ಪರಿವಾರದವರು. ಜನ ತೀರ್ಮಾನ ಮಾಡಲಿ ಇಟಲಿಯಿಂದ ಯಾರು ಏನೇನು ಕದ್ದಿದ್ದಾರೆ ಅಂತೇಳಿ ಜನಕ್ಕೆ ಬಿಡ್ತೀನಿ ತೀರ್ಮಾನಕ್ಕೆ. ಇವತ್ತಿನ ವಿಶ್ವಾಸ ನಮಗಿದೆ. ಮಹಾಗಠಬಂಧನ ಅಧಿಕಾರಕ್ಕೆ ಬರುತ್ತೆ. ನಾವು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು, ಅಂದರೆ ಘೋಷಣೆ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು, ಮತ್ತು ರಾಹುಲ್ ಗಾಂಧಿರವರು ಮತ್ತು ತೇಜಸ್ವಿ ಯಾದವ್ರವರು ಜಂಟಿಯಾಗಿ ಮಾಡಿರ್ತಕ್ಕಂಥ ಪ್ರಚಾರ ಮತ್ತು ಮುಟ್ಟಿರ್ತಕ್ಕಂಥ ಜನರ ತಲುಪಿರ್ತಕ್ಕಂಥ ರೀತಿಯಲ್ಲಿ ನಮಗೆ ವಿಶ್ವಾಸ ಇದೆ. ಅಲ್ಲಿ ಮಹಾಗಠಬಂಧನ ಅಧಿಕಾರಕ್ಕೆ ಬರುತ್ತೆ. ಇಲ್ಲಿ ಎಷ್ಟು ಮಟ್ಟಿಗೆ ಪ್ರಶಾಂತ್ ಕಿಶೋರ್ ಫ್ಯಾಕ್ಟರ್ ಕೆಲಸ ಮಾಡಿದಂತೆ ಅನಿಸುತ್ತೆ ಹುಗರ್ ಅವರೇ? ಪ್ರಶಾಂತ್ ಕಿಶೋರ್ ಅವರ ಫ್ಯಾಕ್ಟ್ರ್ ಆರಂಭದೊಳಗಡೆ ಭಾಳ ಮೊಮೆಂಟಮ್ ಇತ್ತು. ಪ್ರಶಾಂತ್ ಕಿಶೋರ್ ಅವ್ರಿಗೆ ಒಂದು ವೈಬ್ರೇಷನನ್ನು ಕ್ರಿಯೇಟ್ ಮಾಡಿತ್ತು ಬಿಹಾರದ ರಾಜಕಾರಣದೊಳಗಡೆ. ವಿಶೇಷವಾಗಿ ಜನರಿಗೆ ಸಂಬಂಧಪಟ್ಟಂಥ ರಿಯಲ್ ಇಶ್ಯೂಸನ್ನು ರೈಸ್ ಮಾಡಿದ್ದೇ ಪ್ರಶಾಂತ್ ಕಿಶೋರ್. ಬೇರೆ ಯಾವ ಎರಡೂ ಪಾರ್ಟಿಯವರು ಕೂಡ, ಎರಡೂ ಗಠಬಂಧನವರು ಕೂಡ ಮಾಡಿರಲಿಲ್ಲ. ಪ್ರಶಾಂತ್ ಕಿಶೋರ್ ಭಾಳ ಒಳ್ಳೊಳ್ಳೆ ವಿಚಾರಗಳನ್ನ ರೈಸ್ ಮಾಡಿದರು. ಅದು ಚರ್ಚೆ ಜನರೊಳಗಡೆ ಆಯಿತು, ಆ ಮಟ್ಟಿಗೆ ಇಂಪ್ಯಾಕ್ಟ್ ಆಯಿತು. ಆದರೆ ಅವರು ಮೊಮೆಂಟಮನ್ನು ಯಾವಾಗ ಕಳ್ಕೊಂಡ್ರು ಅಂದರೆ, ಅವರು ಕಾಂಟೆಸ್ಟ್ ಮಾಡದೇ ಇರೋದಕ್ಕೆ ತೀರ್ಮಾನ ಮಾಡಿದಾಗ ಅವರು ರಾಘವಪುರದೊಳಗಡೆ ತೇಜಸ್ವಿ ಯಾದವ್ ವಿರುದ್ಧ ಕಂಟೆಸ್ಟ್ ಮಾಡ್ತೀನಿ ಅಂತ ಡಿಕ್ಲೇರ್ ಮಾಡಿದರು. ಆದರೆ ಕೊನೆಗಳಿಗೆ ಒಳಗಡೆ ಅವರು ಕಂಟೆಸ್ಟ್ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದರು. ಯಾವಾಗ ಅವರು ಕಂಟೆಸ್ಟ್ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದರು, ಆವಾಗ ಜನ ಇವರು ಸೀರಿಯಸ್ ಪ್ಲೇಯರ್ ಅಲ್ಲ ಅಂತ ಒಂದು ಸಂದೇಶ ಹೊರಟೋಯ್ತು. ಆ ಕಾರಣಕ್ಕೆ ಅವ್ರದ್ದು ಸ್ವಲ್ಪ ಕಡಿಮೆ ಆಯಿತು. ಬಟ್ ಈಗಲೂ ಕೂಡ ಅವರು ಒಳ್ಳೆ ಪರ್ಸೆಂಟೇಜ್ ಆಫ್ ವೋಟ್ಸು, ಕೆಲವು ಸೀಟ್ಗಳನ್ನು ಅವರು ತೊಗೊಳ್ಬೋದು ಅಂತ ನನಗನ್ಸುತ್ತೆ. ಇನ್ನು ನಾನು ಅರುಣ್ ಸರ್ ಹೇಳಿದ್ದಕ್ಕೆ ಒಂದು ಆ್ಯಡ್ ಮಾಡ್ತಾ, 2020 JDU ಪರ್ಫಾರ್ಮೆನ್ಸ್ ಭಾಳ ವೀಕ್ ಆಗಿದ್ದಕ್ಕೆ ಒಂದು ಕಾರಣವನ್ನು ಅವರು ಹೇಳಿದರು. ಕೋವಿಡ್ ಒಳಗಡೆ ಆಡಳಿತ ಸರಿ ಇರಲಿಲ್ಲ, ಕೋವಿಡ್ ನಂತರ ನಡೆದಂಥ ಇಲೆಕ್ಷನ್ನು ಅಂತ ಅದು ಒಂದು ಭಾಳ ಇಂಪಾರ್ಟೆಂಟ್ ಆದಂಥ ರೀಸನ್ನು. ಅದ್ರ ಜೊತೆಗೆ ಇನ್ನೊಂದು ಏನು ಅಂದರೆ, 2020 ಚುನಾವಣೆ ಒಳಗಡೆ ಚಿರಾಗ್ ಪಾಸ್ವಾನ್ ಅವರ ಪಾರ್ಟಿ ಇಂಡಿಪೆಂಡೆಂಟಾಗಿ ಅಲ್ಲಿ ಸ್ಪರ್ಧೆ ಮಾಡಿತ್ತು. ಅದು NDA ಜೊತೆಗೆ ಇರಲಿಲ್ಲ. ಆವಾಗ ಅವರು 138 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿ ಕೇವಲ 1 ಸೀಟ್ಗಳನ್ನು ಗೆದ್ದಿದ್ರು, ಒಂದೇ 1 ಸೀಟನ್ನು ಗೆದ್ದಿದ್ರು. ವಿಶೇಷವಾಗಿ JDU ಮತಗಳನ್ನು ವಿಭಜನೆ ಮಾಡಲಿಕ್ಕೋಸ್ಕರನೇ ಅವರನ್ನು ಪ್ಲ್ಯಾಂಟ್ ಮಾಡಲಾಗಿತ್ತು ಅನ್ನುವ ಮಾಹಿತಿ ಇದೆ. ಚಿರಾಗ್ ಮಾಡೆಲ್ ಅಂತಲೇ ಕರೀತಾರೆ ಅದಕ್ಕೆ. ಆ ಚಿರಾಗ್ ಮಾಡೆಲನ್ನು ಬಳಸಿ JDU ಅಭ್ಯರ್ಥಿಗಳು ಹೆಚ್ಚಿನ ಸ್ಥಾನಗಳಲ್ಲಿ ಗೆಲ್ಲಾರ್ದಂಗೆ ಆವಾಗ BJP ಒಂದು ತಂತ್ರವನ್ನು ಮಾಡಿತ್ತು ಅಂತ ಹೇಳಲಾಗ್ತದೆ. ಒಂದು ಇನ್ನು ಇವತ್ತಿನ ಈ ಎಕ್ಸಿಟ್ ಪೋಲ್ ರೀತಿಯೊಳಗಡೆ ಏನಾದರೂ ಫಲಿತಾಂಶ ಬರೋದಾದರೆ ಅದಕ್ಕೆ 2 ಕಾರಣಗಳು ಇರ್ಬೋದು ಅಂತ ನನಗನ್ಸುತ್ತೆ. ಮೊದಲನೇದಾಗಿ 10,000 ರೂಪಾಯಿ ನೇರ ವರ್ಗಾವಣೆ ಮಾಡಿರುವಂಥ ವಿಚಾರ ಭಾಳ ದೊಡ್ಡ ಮಟ್ಟಕ್ಕೆ ಇಂಪ್ಯಾಕ್ಟ್ ಮಾಡಿರ್ಬೋದು. ಯಾಕಂದರೆ ಬಿಹಾರದಂಥ ಒಂದು ಅತ್ಯಂತ ಕಡಿಮೆ ತಲೆ ಆದಾಯ ಇರುವಂಥ ಒಂದು ರಾಜ್ಯದೊಳಗಡೆ 10,000 ರೂಪಾಯಿ ಮಹಿಳೆಯರಿಗೆ, ಬಡವರಿಗೆ ಒಂದೇ ಕಂತಿನೊಳಗಡೆ ಕೊಡೋದು, ಅದು ಡೆಫಿನೆಟ್ಲಿ ಅದು ವರ್ಕ್ ಆಗುತ್ತೆ ಅಂತ ಅದು ಒಂದು ರೀಸನ್ನು. ಎರಡನೇದು, ಈ ಬಾರಿ ಚಿರಾಗ್ ಪಾಸ್ವಾನ್ NDA ಜೊತೆಗಿದ್ದಾರೆ. ಆವಾಗ ಅವರು ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಿದರು. ಈ ಸಾರಿ ಜೊತೆಗಿದ್ದಾರೆ. ಪಾಸ್ವಾನ್ ಸಮಾಜದ ಓಟುಗಳು ಇಡೀ ದಲಿತ ಸಮುದಾಯದೊಳಗಡೆ ಅತಿ ಹೆಚ್ಚು ಓಟುಗಳು ಪಾಸ್ವಾನ್ ಸಮಾಜಕ್ಕೆ ಇರೋದು. 5 to 5.5% ಅಂತ ಹೇಳ್ತಾರೆ. ಓಕೆ, 5 to 5.5 ನಂಬರ್ ಬೇರೆ ಬೇರೆ ಇರ್ಬೋದು. ಕೇಶವ ಪ್ರಸಾದ್ ಅವರು 8 ಅಂತ ಹೇಳ್ತಾರೆ, ಇರ್ಬೋದು. ಅಷ್ಟು ಪರ್ಸೆಂಟೇಜ್ ಆಫ್ ವೋಟ್ಸು ಲಾಸ್ಟ್ ಟೈಮ್ ಏನು ಅವರು ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡಿದ್ರು, ಈ ಸಾರಿ NDA ಜೊತೆಗಿರೋದ್ರಿಂದ ಅವು ಏನಾದರೂ ಕರೆಕ್ಟಾಗಿ ಓಟು ಟ್ರಾನ್ಸ್ಫರ್ ಆಗಿದ್ದರೆ, ಐ ಡೌಟ್, ಯಾಕಂದರೆ ಅದಕ್ಕೆ ಬೇರೆ ಬೇರೆ ಕಾರಣ ಇದ್ದಾವೆ. ಅದೇನಾದರೂ ಓಟ್ ಟ್ರಾನ್ಸ್ಫರ್ ಆಗಿದ್ದರೆ ಅದು NDAಗೆ ಭಾಳ ದೊಡ್ಡ ಮಟ್ಟದ ಒಂದು ಬೂಸ್ಟನ್ನು ಕೊಡಲಿಕ್ಕೆ ಸಾಧ್ಯ ಅಂತ ನನಗನ್ಸುತ್ತೆ. ಓಕೆ, ಅರುಣ್ ಲಾಸ್ಟ್ ಪಾಯಿಂಟ್. ಸಮೀಕ್ಷೆ ಪ್ರಕಾರ ಹೋಗೋದಾದರೆ ಮುಂದೆ ಏನಾಗುತ್ತೆ ಅನ್ನೋದು ಒಂದು ಕುತೂಹಲಕಾರಿ ಅಂಶ. ಯಾರು ಮುಖ್ಯಮಂತ್ರಿ ಆಗ್ತಾರೆ, ಇನ್ನೊಂದು ಈ 2 ಪಕ್ಷಗಳಲ್ಲಿ ಜನತಾದಳ ಯು ಮತ್ತು ಭಾಜಪಾ, ಇವೆರಡು ಪಕ್ಷಗಳಲ್ಲಿ ಯಾರು ಹೆಚ್ಚಿಗೆ ಸೀಟ್ಗಳನ್ನು ತಗೊಳ್ತಾರೆ, ಅದ್ರ ಮುಂದೆ BJPಯ ಒಂದು ಕಾರ್ಯವೈಖರಿ ಹೇಗಿರುತ್ತೆ, ಯಾರನ್ನು ಅವರು ಮುಖ್ಯಮಂತ್ರಿ ಮಾಡ್ಬೋದು. ಐ ಥಿಂಕ್ ಇವೆಲ್ಲ ದೃಷ್ಟಿಯಿಂದ ಬಿಹಾರ ಇನ್ನೂ
ಕುತೂಹಲನ ಕಾಯ್ಕೊಳ್ಳುತ್ತೆ. ಮುಖ್ಯಮಂತ್ರಿಯಾಗಿ ಕಾಣುವ ಲಾಲು ಯಾದವ್ ಅವರ ಕನಸು ಎಷ್ಟರ ಮಟ್ಟಿಗೆ ಇದಾಗುತ್ತೆ? ಇದು ಡಿಫ್ರೆನ್ಸ್ ನೋಡಿದರೆ ತುಂಬ ಡಿಫ್ರೆನ್ಸ್ ಜಾಸ್ತಿ ಇದೆ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ನನಗೆ ಇನ್ನೂ ಅನಿಸುತ್ತೆ ಕಳೆದ ಬಾರಿ ಏನಾಗಿತ್ತು ಒಂದು 50-52 ಸೀಟು, ಅದರಲ್ಲಿ ಕೂಡ ಈಗ ಫೋಕಸ್ ಅಲ್ಲೂ ಕೂಡ ಇದೆ. ಎರಡೂ ಪಕ್ಷಗಳು ಆ ಏನು 50 ಸೀಟ್ಗಳು ತಮಗೆ ಇತ್ತು, ಆ 50 ಸೀಟ್ಗಳು ತಾವು ಹೆಚ್ಚಿಗೆ ಸೀಟ್ಗಳನ್ನು ಗೆದ್ದು ಬರಬೇಕು, ಅದರಿಂದ ಒಂದು ಇಂಪ್ಯಾಕ್ಟ್ ಆಗುತ್ತೆ ಎಲೆಕ್ಷನ್ ಮೇಲೆ ಅಂತಲೂ ಒಂದು ವಲಯದಲ್ಲಿ ಆ ರೀತಿಯ ಒಂದು ಭಾವನೆ ಇದೆ. ಸೊ ಬಟ್ ಇಲ್ಲಿ ಇದು ನೋಡಿದರೆ, ಸಮೀಕ್ಷೆ ನೋಡಿದರೆ ಇದು ತೀರಾ ತಲೆ ಕೆಳಗಾಗುವಂಥ ವಿಚಾರ, ಯಾಕೆಂದರೆ ಆ ಡಿಫ್ರೆನ್ಸ್ ಅಷ್ಟೇ ಜಾಸ್ತಿ ಇದೆ. ಹೌದು, ಧನ್ಯವಾದ ತಮಗೆಲ್ಲರೂ.